ವಿಶ್ವದ ಮಹಾನ್ ಸಂತ ಮಹಾನ್ ಮಾನವತವಾದಿ ಬಸವಾದಿ ಶಿವಶರಣರನ್ನು ಹಾನಗಲ್ಲ ಗುರುಕುಮಾರ ಶಿವಗಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಜಗದೊಡೆಯ ಜಗದೀಶ್ವರನಾಗಿರುವಂಥವನು ಶ್ರೀಗಿರಿಯ ಮಲ್ಲಿನಾಥನ ಅಡಿದಾಬರಗಳಲ್ಲಿ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಗಲಗಲಿಯಪುರದ ಮಹಾನ್ ತಪಸ್ವಿ ತಪೋಪುಂಗವ ಶ್ರೀ ಗಾಲ್ವಿ ಋಷಿಗಳ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಉಭಯ ಗುರುಗಳಾಗಿರ್ತಕ್ಕಂಥವರು ಪಂಚಾಕ್ಷರಿ ಗುರು ಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಸಾಗಿ ಬಂದಿರುವ ಚರಿತ್ರೆಯ ನಾಯಕ ಮಹಾಮಹಿಮನಾಗಿರ್ತಕ್ಕಂಥವನು ಸಾಧುಕುಲ ಚಕ್ರವರ್ತಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ನಾಡಿನ ಶ್ರೇಷ್ಠ ಕಲಾವಿದರಾದ ಶಾಂತಾನಂದ ಗವಾಯಿಗಳವರಲ್ಲಿ ಗಜಾನನ ಹೂಗಾರವರಲ್ಲಿ ಕೂಡ ಶರಣೆಂದು ಇದು ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿರ್ತಕ್ಕಂಥ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಸಮಸ್ತ ಶರಣು ಬಂಧುಗಳೇ, ಮಹಾದಾಸೋಹಿಗಳೇ, ದಾನಿಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ನಾವೆಲ್ಲರೂ ಕೂಡ ನಿನ್ನೆ ದಿವಸ ನೋಡಿಕೊಂಡು ಬರ್ತಾ ಇದ್ದೇವೆ ಪುರಾಣದಲ್ಲಿ ಏನು ನಡೀತು ಅನ್ನುವುದನ್ನು. ಇವತ್ತಿನ ದಿವಸ ಪುರಾಣದಲ್ಲಿ ನಾವು ನೀವೆಲ್ಲರೂ ಕೂಡಿಕೊಂಡು ಭಾಗಿಗಳಾಗೋಣ. ಆ ಪೂರ್ವದಲ್ಲಿ ಎರಡು ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡುವುದು ಯಾಕಂದರೆ ಮನಸ್ಸು ಹಸನಾಗಲಿ ಎನ್ನುವುದಕ್ಕಾಗಿ. ಈಗ ಎಲ್ಲರೂ ಕೂಡ ನಮ್ಮ ಗವಾಯಿಗಳಂತಾರೆ, ಅವ್ರ ಜೊತೆಗೆ ನಾವೆಲ್ಲರೂ ಕೂಡಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ, ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಗುರುಶಾಂತಪ್ಪ ದೇವಮಲಮ್ಮ ಉದರದಿ ಜನಿಷ್ಠಾತ, ಗುರುಶಾಂತಪ್ಪ ದೇವಮಲಮ್ಮರ ಉದರದಿ ಜನಸಿ ಬಂದಾತ, ಗುರುಶಾಂತಪ್ಪ ದೇವಮಲಮ್ಮರ ಉದರದಿ ಜನಿಸಿ ಬಂದಾತ, ಗುರುಶಾಂತಪ್ಪ ದೇವಮಲಮ್ಮರ ಉದರದಿ ಜನಸಿ ಬಂದಾತ, ಚಳಕಾಪುರದಲ್ಲಿ ಜನ್ಮವ ಪಡೆದ ಪುಣ್ಯ ಪುರುಷನೀತ, ಚಳಕಾಪುರದಲ್ಲಿ ಜನ್ಮವ ಪಡೆದ ಪುಣ್ಯ ಪುರುಷನೀತ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ, ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ, ಗಜದಂಡ ಶಿವಯೋಗಿಯ ಗುರುವಿನ ಕೃಪೆಯನ್ನು ಪಡೆದಾತ, 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 ವೇದಾಗಮಗಳ ಉಪದೇಶವನ್ನು ಪಡೆದುಕೊಂಡ ನೀತ, ವೇದ
ಆಗಮಗಳ ಉಪದೇಶವನ್ನು ಪಡೆದುಕೊಂಡ ನೀತ ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ ಗುರುನಾಥರೋಡರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ ಗುರುನಾಥರೂಢರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ ಗುರುನಾಥರೋಡರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ ಗುರುನಾಥರೂಢರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ ಹುಬ್ಬಳ್ಳಿಯನು ಹುಬ್ಬಳ್ಳಿಯಾಗಿಸಿ ಬ್ರಹ್ಮಲೀನನಾದ ಹುಬ್ಬಳ್ಳಿಯನು ಹುಬ್ಬಳ್ಳಿಯನಾಗಿಸಿ ಬ್ರಹ್ಮಲೀನನಾದ ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ ಆರೂಢ ಜ್ಯೋತಿಯು 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 ಬೆಳಗಲು ಬಂದ ನೀನೇ ಜಗದೀಶ ಶಿವ ಸಾಂಬಜಯ ನಮ ಪಾರ್ವತಿ ವದಿ ಶಿವರರ ಮಹಾದೇವ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಕಿ ಜಯ ಶಿವ ಸಾಂಬಜಯ ನಮ ಪಾರ್ವತಿ ವದಿ ಶಿವರರ ಮಹಾದೇವ ಸಿದ್ಧಾರೂಢರ ಚರಿತ್ರೆಯಲ್ಲಿ ನಿನ್ನೆ ಈ ದಿವಸ ನಾನು ಏನಂದನ್ರಿ ಯವ ಏನಂದ ಸಿದ್ದಪ್ಪ ಎಲ್ಲಿದ್ರಿ ಭೀಮರಾಯನ ತೋಟಕ್ಕೆ ಬಂದಿದ್ರಿಲ್ಲ ನೀವು ಮತ್ತೆ ನೀರ್ಲಣ್ಣು ತಿಂದ್ರಿಲ್ಲ ಯಪ್ಪ ನಮಗೇನು ಗೊತ್ತು ನಮಗೆ ಹೇಳಿದ್ರೆ ಮೊದಲ ಬರ್ತಿದ್ವಲ್ಲ ಜಗ್ಗಿದ್ದರು ನೀರ್ಲಣ್ಣು ನಿನ್ನ ಎಲ್ಲರೂ ತಿಂದಾರ ಪುರಾಣಕ್ಕೆ ಬಂದಾರ ಮಳೆ ಬಂದಿತ್ತಲ್ಲ ಆದರೂ ಜಗ್ಗಿದ್ದು ನೀರ್ಲಣ್ಣು ಸಿದ್ದಪ್ಪ ಭೀಮರಾಯನ ತೋಟದಿಂದ ಬರೋಬೇಕಾದ್ರೆ ಒಬ್ಬ ವ್ಯಕ್ತಿ ಕೇಳಿದ ಯಾರ ಮಗ ಅಂತ ಅವ ಏನಂದ ನಾನು ನನ್ನ ಮಗ ಅಂದ ನಾನು ನನ್ನ ಮಗ ಅಂದ ಭೂಮಿ ನನ್ನ ಮಗ ಅಂತಾರ ತಂದೆ ನನ್ನ ಮಗ ಅಂತಾರ ಗಾಳಿ ನನ್ನ ಮಗ ಅಂತ ಕರ್ಮ ದೇವತೆ ನನ್ನ ಮಗ ಅಂತ ತಿಳ್ಕೊಂಡು ಹೇಳಿದ ಕರ್ಮ ದೇವತೆ ಮತ್ತು ಎಲ್ಲರೂ ನನ್ನ ಮಗ ಅಂತ ತಿಳ್ಕೊಂಡ ಬಳಿಕ ಈ ಜಗತ್ತೆಲ್ಲವೂ ಕೂಡ ಏನದ ಆತ್ಮಸ್ವರೂಪದ ಅದಕ್ಕೆ ನಾನು ಆತ್ಮಸ್ವರೂಪನಿದ್ದೇನೆ ಅದಕ್ಕೆ ನಾನು ನನ್ನ ಮಗ ಅಂದ ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಭೀಮರಾಯನ ತೋಟದಿಂದ ಬಂದು ಮಾರನೇ ದಿವಸ ದಿನನಿತ್ಯ ಹಿಂಗೆ ಗುರುಗಳಾಗಿರ್ತಕ್ಕಂಥವರು ವಚನಶಾಸ್ತ್ರವನ್ನು ಹೇಳ್ತಿದ್ರು. ಇಷ್ಟು ಸುಂದರವಾಗಿರುವಂಥ ವಚನಶಾಸ್ತ್ರವನ್ನು ಹೇಳ್ತಿದ್ರು. ಹೇಳುವಂಥ ಸಮಯದೊಳಗ ಏನಂತ, ಅಸ್ಥಿರಂ ಜೀವಿತ ಲೋಕೆ ಅಸ್ಥಿರಂ ಪುತ್ರಧಾರಸ್ಯ ಅಸ್ಥಿರಂ ಧನ ಯೌವನೆ ದ್ವಯಂ ಸ್ಥಿರ ಧರ್ಮ ಮತ್ತು ಕೀರ್ತಿ ಅಂತ ತಿಳ್ಕೊಂಡು ಹೇಳಕತ್ತಿದ್ರು. ಏನಂತ ಅಂದ್ರು, ಅಸ್ಥಿರವಾಗಿದೆ ಜೀವ. ಇದು ಜೀವ ಏನೈತಲ್ಲ ಅಸ್ಥಿರ ಐತೆ. ಇದು ಅಸ್ಥಿರಂ ಜೀವಿತ ಲೋಕೆ, ನಮ್ಮ ಕೈಯಾಗೆ ಸಿಕ್ಕಿಲ್ಲ, ನಿಮ್ಮ ಕೈಯಾಗೆ ಸಿಕ್ಕಿಲ್ಲ, ಯಾವಾಗ ಹೋಗತ್ತು ಗೊತ್ತಿಲ್ಲ. ಹೌದಲ್ರಿ? ಅಸ್ಥಿರಂ ಜೀವಿತ ಲೋಕೆ ಅಸ್ಥಿರಂ ಪುತ್ರಧಾರಸ್ಯ ಅಂದ್ರೆ ಏನು ನಾವೆಲ್ಲ ಮಾಡ್ಕೊಂಡಿವಲ್ಲ ಭೋಗಾದಿ ವಸ್ತುಗಳಂತ ತಿಳ್ಕೊಂಡು ಕರೀತಾರೆ. ಏನೇನು, ಹೆಂಡತಿ, ಹೊಲ, ಮನೆ, ಮಕ್ಕಳು, ಅಣ್ಣ ತಮ್ಮ, ಬಂಧು ಬಳಗ, ಅಕ್ಕ ತಂಗಿ ಅಂತ ತಿಳ್ಕೊಂಡು ಏನಿರುತ್ತಿಲ್ಲ ನಮ್ಮ ಸಂಬಂಧ, ಇವೆಲ್ಲವೂ ಕೂಡ ಏನಂತ ತಿಳ್ಕೊಂಡ್ರೆ ನಮ್ಮ ಜೊತೆಗೆ ಯಾರು ಬರೋದಿಲ್ಲ, ಅಸ್ಥಿರ. ಮತ್ತು
ಅಸ್ಥಿರಂ ಧನ ಯೌವನೆ, ಅಸ್ಥಿರವಾಗಿದೆ. ಏನು ಧನ ಅಂದ್ರೆ ಹಣ ಅಸ್ಥಿರ ಐತಿ. ಇವತ್ತು ನನ್ನ ಹತ್ರ ಐತಿ, ನಾಳೆ ಯಾರ ಹತ್ರ ಹೋಗ್ತೈತಿ. ಇವತ್ತು ನನ್ನ ಹತ್ರ ಐತಿ, ನಾಳೆ ಯಾರ ಹತ್ರ ಹೋಗ್ತೈತಿ. ನನ್ನ ಹತ್ರ ಅದು ಒಂದು ಕಡೆ ಇರುವಂಥದ್ದಲ್ಲ. ಆ ಹಣ ಏನೈತಲ್ಲ ಒಬ್ಬರ ಕಡೆ ಇರಂಗಿಲ್ಲ, ಅದು ಎಲ್ಲ ಕಡೆ ಹೋಗೋದದು. ಚಂಚಲ ಸ್ವಭಾವದವಳು. ನೀವೆಲ್ಲ ಅಂತೀರಿ, ಯವ್ವ ನಮ್ಮ ಮನೆಯಾಗ ಇರ್ಬೇಕಂತ ತಿಳ್ಕೊಂಡು ಸಂಪತ್ ಲಕ್ಷ್ಮಿ ಮಾಡ್ತೀರಿ, ವರಹ ಲಕ್ಷ್ಮಿ ಮಾಡ್ತೀರಿ. ನಮ್ಮ ಮನೆಗೆ ಇರ್ಬೇಕು ಲಕ್ಷ್ಮಿ, ನಮ್ಮ ಮನೆ ಬಿಟ್ಟು ಹೋಗಬಾರ್ದಕ್ಕಿ. ಹೌದಲ್ಲ? ಮುತ್ತೈದರ ಹುಡಿತು ನಂಬ್ತೀರಿ, ಏನೆಲ್ಲ ಮಾಡ್ತೀರಿ, ಆದ್ರೆ ಹೋಗೋಕೆ ಆಕಿ ಮನೆ ಬಿಟ್ಟು ಹೋಗಿನಂತ ತಿಳ್ಕೊಂಡಂತಿರ್ತಾಳೆ. ಹಣವು ಕೂಡ ಅಸ್ಥಿರವಾಗಿದೆ, ಅದು ನಮ್ಮ ಜೊತೆಗೆ ಬರಲ್ಲ. ಯೌವನ ಅಂತ ತಿಳ್ಕೊಂಡ ಬಳಿಕ 20 ವರ್ಷದ ಇದ್ದು ಹುಡುಗ 30 ವರ್ಷಕ್ಕೆ ಇರ ಅಂದ್ರೆ ಹೆಂಗೆ ಆಕೈತಿ ಹೇಳ್ರಿ? ಆಗಂಗಿಲ್ಲ. 30 ವರ್ಷ ಆಗ್ಲಪ್ಪ ಅಂತ ತಿಳ್ಕೊಂಡು ಬರ್ತೈತೆ ಅನ್ನೋದು. ಮರಳಿ ಮನಸ್ಸು ಮಾಡಿದ್ರೆ ಹಣವನ್ನು ನೀವು ಕೋಟಿ ರೂಪಾಯಿನ ಕಳೆದುಕೊಂಡವನ ಮತ್ತೆ 2 ಕೋಟಿ ರೂಪಾಯಿ ಗಳಿಸಬಹುದು. ಆದ್ರೆ ಯೌವನವನ್ನು ಪಡೆದುಕೊಳ್ಳಕ್ಕೆ ಬರಂಗಿಲ್ಲ. ಯೌವನ ಮರಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಸ್ಥಿರಂ ಯೌವನ, ಧನ ಯೌವನ. ಅಸ್ಥಿರಂ ಧರ್ಮ ಮತ್ತು ದ್ವಯಂ ಸ್ಥಿರ, ಧರ್ಮ ಮತ್ತು ಕೀರ್ತಿ ಅಂತ ತಿಳ್ಕೊಂಡಂದ್ರು. ವೀರಭದ್ರ ಮಹಾಸ್ವಾಮಿಗಳು ಅಲ್ಲಿ ಏನಂತ ತಿಳ್ಕೊಂಡ್ರೆ, ಗುರುಶಾಂತಪ್ಪನವರಿಗೆ, ದೇವಮಲ್ಲಮ್ಮನವರಿಗೆ ಮತ್ತು ದೇವಮಲ್ಲಮ್ಮನವರ ಪಕ್ಕದಲ್ಲಿ ಕುಳಿತುಕೊಂಡು ಏನಂತ ತಿಳ್ಕೊಂಡಂದ್ರೆ, ಸಿದ್ದಪ್ಪ ಕೇಳ್ತಿದ್ದ. ಏನಂತ ಕೇಳ್ತಿದ್ದ? ಸ್ತ್ರೀ ಪುತ್ರಾದಿಗಳು ಸಂಪತ್ತು ಏನೈತಲ್ಲ ಇದು ನಶ್ವರ ಆಗಿದೆ ಅಂದ. ತೋರುವ ಜಗತ್ತೆಲ್ಲವೂ ಕೂಡ ಒಂದು ದಿನ ನಶ್ವರ, ಇದು ನಾಶವಾಗ್ತದ ಅಂದರು. ತೋರುವ ಜಗತ್ತೆಲ್ಲವೂ ಕೂಡ ನಾಶವಾಗ್ತದ. ಶರಣರ ಒಂದು ಮಾತು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ಏನಂತ? ನೀವು 100 ವರ್ಷದಿಂದ ಹುಟ್ಟಿದ್ದಿಲ್ಲ, ಹುಟ್ಟಿದ್ರೆ 100 ವರ್ಷದಿಂದ ಹುಟ್ಟಿದ್ದಿಲ್ಲ. ಈಗ 100 ವರ್ಷ ಆದ ಬಳಿಕ ನೀವು ಇರಂಗಿಲ್ಲ, ಇರ್ತೀರ? ಇರಂಗಿಲ್ಲ. ಮತ್ತು ಈಗ ಹದೀವಲ್ರಿ, ಈ ಸದ್ಯ ಹದೀವಲ್ರಿ ಅಂದರೆ ಇದು ತೋರ್ತೈತಿ. ಹೆಂಗೆ ಜಗತ್ತು ತೋರ್ತೈತಲ್ಲ, ಈ ಶರೀರ ನಂದು ಅಷ್ಟೇ ತೋರ್ತೈತಿ. ತೋರಿದ್ದು ಒಂದು ದಿನ ಹಡಗ್ತದೆ, ಅಂದರೆ ಮಾಯವಾಗ್ತದೆ. ಎತ್ತಾಗೋತೋ ಗೊತ್ತಿಲ್ಲ, ಹೋಗ್ತದ ಅಂತಾರವ್ರು. ತೋರಿದ್ದು ಹೋಗ್ತದ. ಅದಕ್ಕೆ ಜಗತ್ತೇನು ಕಾಣುತ್ತದಲ್ಲ ಒಂದು ದಿನ ಪ್ರಳಯ ಆಗ್ತದ ಅಂತಾರವ್ರು. ಎಲ್ಲವೂ ಪ್ರಳಯ ಆಗ್ತದಂತ. ಸೂರ್ಯನು ಕೂಡ ಒಂದು ದಿನ ಪ್ರಳಯವಾಗ್ತದ, ಚಂದ್ರನು ಕೂಡ ಒಂದಿನ ಪ್ರಳಯವಾಗ್ತದ. ಈ ಪಂಚಭೂತಗಳೆಲ್ಲವೂ ಕೂಡ ಪ್ರಳಯವಾಗುತ್ತದೆ ಅಂತ ತಿಳ್ಕೊಂಡು ವೀರಭದ್ರ ಮಹಾಸ್ವಾಮಿಗಳು ಹೇಳಿದ ಬಳಿಕ ಆ ಕ್ಷಣವೇ ಶರಣರ, ಆ ಕ್ಷಣವೇ ಅವನಿಗೆ ವಿಚಾರ ಮಾಡಿದಂತ ಸಿದ್ದಪ್ಪ, ಏನದು ಎಲ್ಲ ಪ್ರಳಯ ಆಗುತ್ತೆ ಅಂತ ತಿಳ್ಕೊಂಡು ಹೇಳಕತ್ತಾರೆ ಗುರುಗಳು. ಭೂಮಿ ಪ್ರಳಯ ಆಗ್ಬೋದು, ಗಾಳಿ ಪ್ರಳಯ ಆಗಬಹುದು, ಬೆಂಕಿ ಪ್ರಳಯ ಆಗಬಹುದು, ಜಲ ಅಂದ್ರೆ ನೀರು ಪ್ರಳಯ ಆಗಬಹುದು, ಅಂದ್ರೆ ನಾಶವಾಗಬಹುದು, ಒಂದಿಂದ ಇಲ್ಲದಂಗೆ ಆಗಬಹುದು. ಆದ್ರೆ ಈ ಆಕಾಶ ಐತಲ್ಲ ಇದು ಭಾಳ ಪೊಳ್ಳೈತಿ. ಎಲ್ಲಿವರೆಗೈತೋ ಗೊತ್ತಿಲ್ಲ, ಅದನ್ನು ಯಾರು ನೋಡಕ್ಕೆ ಹೋಗಿಲ್ಲ. ಅದು ಎಲ್ಲಿವರೆಗೆ ಹೋಗೈತೋ ಗೊತ್ತಿಲ್ಲ. ನೋಡ್ಯಾರೇನ್ರಿ ಆಕಾಶ ಎಷ್ಟು ದೂರ ಐತೆ ಅಂತೇಳಿ? ಆಕಾಶ ಎಷ್ಟು ದೂರ ಐತೆ ಅಂತ ತಿಳ್ಕೊಂಡು ಅಳತಿನೇ ಮಾಡೋಕ್ಕಾಗಲಿಲ್ಲ. ಅದನ್ನು ಎಷ್ಟು ದೂರ ಐತೆ ಅಂತ ತಿಳ್ಕೊಂಡು ನೋಡೋಕ್ಕೂ ಹೋಗಂಗಿಲ್ಲ. ಆದ್ರೆ ಅದು ಪೊಳ್ಳೈತಲ್ಲ, ಅದಕ್ಕೆ ಹೆಂಗೆ ಲಯ ಹೇಳುತ್ತೀರಿ ಅಂದರು. ಅದು ಹೆಂಗೆ ನಾಶ ಆಕೈತಿ, ಅದು ಹೆಂಗೆ ನಾಶವಾಗ್ತದೆ ಅಂತ ತಿಳ್ಕೊಂಡು ಕೈ ಮುಗಿದುಕೊಂಡು ಸಿದ್ದಪ್ಪ ವೀರಭದ್ರ ಸ್ವಾಮಿಗಳನ್ನ ಕೇಳಕತ್ತಿದಂತ. ಕೈ ಮುಗಿದುಕೊಂಡು, ಗುರುದೇವ ಮತ್ತು ಎಲ್ಲವೂ ಕೂಡ ತೋರುವ ಜಗತ್ತೆಲ್ಲವೂ ನಾಶವಾಗ್ತದ ಅಂತ ತಿಳ್ಕೊಂಡು ಹೇಳಕತ್ತಿದ್ರಿ, ಮತ್ತು ಆಕಾಶ ಪೊಳ್ಳದಲ್ಲ ಅದು ಹೆಂಗೆ ನಾಶ ಆಕತಿ, ಎಂದ ನಾಶ ಆಕತಿ, ಯಾವಾಗ ಆಕತಿ ಅಂತ ತಿಳ್ಕೊಂಡು ಅಂದಾಗ ವೀರಭದ್ರ ಸ್ವಾಮಿಗಳಂತಾರ, ಏನಪ್ಪ ಇದು ಇಷ್ಟು ಚಿಕ್ಕ ವಯಸ್ಸಿನೊಳಗೆ ಇಂಥ ಒಂದು ಮಾತು ಹೇಳಿ ಕೇಳ್ತಾನ, ಪ್ರಶ್ನೆ ಮಾಡ್ತಾನ ಅಂತ ತಿಳ್ಕೊಂಡಂದ್ರೆ ಗುರುಗಳಿಗೆ, ಶರಣರ ಗುರುಗಳಿಗೆ ಅವ್ರಿಗೆ ಇದು ಅಂತ ತಿಳ್ಕೊಂಡು ಅನ್ಲಿಲ್ಲ. ಸುಮ್ಮನೆ ಕುಂದ್ರೆ ಸಾಕಂತ ತಿಳ್ಕೊಂಡು ಅನ್ಲಿಲ್ಲ ಅವರು. ಏನು ಎಂಥ ಬುದ್ಧಿಪ್ಪ ಗುರುಗಳಂದ್ರೆ, ಎಂಥ ಬುದ್ಧಿ. ಕೆಲವೊಬ್ಬರು ಪ್ರಶ್ನೆ ಮಾಡ್ತಿರ್ತಾರೆ, ಸುಮ್ಮನೆ ಏನಾರ ಕೇಳಿಬಿಡೋದ್ರಿ, ತಮಗೂ ಗೊತ್ತಿರಂಗಿಲ್ಲ, ಇನ್ನೊಬ್ಬರಿಗೆ ಗೊತ್ತಿರಂಗಿಲ್ಲ. ಏನು ಕುತರ್ಕ ಅಂತ ಕರೀತಾರೆ. ತರ್ಕ ಕುತರ್ಕ ಅಂತ ತಿಳ್ಕೊಂಡಂಥವು. ತರ್ಕ ಕುತರ್ಕ ಅಂತ ತಿಳ್ಕೊಂಡು, ಕುತರ್ಕ ಅಂದ್ರೆ ಏನ್ರಿ? ಸುತರ್ಕ, ಕುತರ್ಕ, ತರ್ಕ. ತರ್ಕ ಮಾಡೋದು. ಈಗ ತರ್ಕ ಮಾಡಿದ್ರೆ ಹೆಂಗಿರ್ಬೇಕಂತ ತಿಳ್ಕೊಂಡು ತರ್ಕ ಮಾಡಿದ್ರೆ, ಮರ ಮತನದಿಂದ ಸುತ್ತಣ ತರುಮರಾದಿಗಳು ಸುಡಲಾಯಿತು. ಆತ್ಮವ ಮತನದಿಂದ ಸುತ್ತಣ ತನುಗುಣಾದಿಗಳನ್ನು ಸುಡಲಾಯಿತು. ನಮ್ಮ ಅನುಭಾವದಿಂದ ಚೆನ್ನಮಲ್ಲಿಕಾರ್ಜುನ ಏನಂತ ತಿಳ್ಕೊಂಡಂತಳ ತಾಯಿ, ಭವದ ಕೇಡು ನೋಡಯ್ಯ. ಅಂದ್ರೇನು?
ಈ ಆತ್ಮಗಳ ಘರ್ಷಣೆ ಅಂದ್ರೇನು? ನಾನು ಮಾತಾಡಿದೆ ನೀವು ಮಾತಾಡಕತ್ತೀರಿ, ನೀವು ಮಾತಾಡಿದ್ರೆ ನಾನು ಮಾತಾಡಕತ್ತೀರು, ಇಬ್ಬರು ತರ್ಕದಿಂದ ಮಾತಾಡಿದ್ರ ಜ್ಞಾನ ಎಂಬ ಬೆಣ್ಣೆ ಬರಬೇಕ ವಿನಃ ಅದರಿಂದ ಅಜ್ಞಾನ ಬರಬಾರದು ಅಂತ ತಿಳ್ಕೊಂಡು ಹೇಳ್ತಾರೆ. ಜ್ಞಾನವೆಂಬ ಬೆಣ್ಣೆ ಬರಬೇಕು. ಕೈ ಮುಗಿದುಕೊಂಡು ಸಿದ್ದಪ್ಪಂದಂಥ ಗುರುದೇವ ಮತ್ತು ಎಲ್ಲದಕ್ಕೂ ಲಯ ಹೇಳಿದ್ರಿ, ಆಕಾಶ ಹಂಗೆ ಲಯ ಆಕೈತಿ ಅಂದರು. ನೋಡ್ರಿ, ಇದು ಕುತರ್ಕ ಅಲ್ರಿ, ಇದು ಸುತರ್ಕ ಅಂತಾರೆ. ಕೆಲವೊಬ್ರು ಕೇಳ್ತಿರ್ತಾರೆ ಕುತರ್ಕ ಮಾತು ಏನಂತ ಕೇಳ್ತಿರ್ತಾರೆ. ಬೀಜ ಮೊದಲು ಗಿಡ ಮೊದಲ. ಅಯ್ಯೋ, ಬೀಜ ಮೊದಲ ಗಿಡ ಮೊದಲು ರೀ, ಮತ್ತು ಗಿಡ ಎಲ್ಲಿಂದ ಬಂತು ರೀ? ಅದು ಗಿಡ ಎಲ್ಲಿಂದ ಬಂತು? ಗಿಡ ಮೊದಲು ಅಂದರೆ ಬೀಜ ಮೊದಲು ಅಂತಾರೆ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಇಲ್ಲಂತ. ಇವು ಕುತರ್ಕ ಪ್ರಶ್ನೆಗಳು. ಅವಾಗ ಗುರುಗಳಿಗೆ ಕೇಳಿದಂತೆ ಏನಂತ, ಗುರುದೇವ ಹಿಂಗಂತ ತಿಳ್ಕೊಳ್ಳೋಣ. ಕೆಲವೊಬ್ರು ಕುತರ್ಕ ಪ್ರಶ್ನೆ ಕೇಳಿದ್ರು, ಕೀಚಕನ ತಂದೆ ಯಾರು ಅಂತ. ಶರಣರೇ, ಕೀಚಕನ ತಂದೆ ಯಾರು ಅಂತ ತಿಳ್ಕೊಂಡು ಕೇಳಿದ ಬಳಿಕ ಕೇಳ್ಯಾನಲ್ರಿ, ಅವು ಕೇಳಿದವಾಗ 6 ತಿಂಗಳಿಗೆ ಮರಣ ಐತೆ, ಹೇಳಿದೆವು 3 ತಿಂಗಳು ಮರಣ ಐತೆ ನೋಡ್ರಿ. ಮತ್ತು ಕೇಳಿದ್ರೆ ಉತ್ತರ ಕೇಳಿದ್ರಪ್ಪ ಅಂತ ತಿಳ್ಕೊಂಡ್ರೆ ಮತ್ತು ಸಾಯ್ಬೇಕಂದ್ರೆ ಕೇಳ್ಬೇಕು ಅದನ್ನು. ಕೀಚಕರ ತಂದೆ ಯಾರಪ್ಪ ಅಂತ ತಿಳ್ಕೊಂಡ ಬಳಿಕ ಅವು ಯಾರು ಕೇಳ್ಯಾನ, ಅವಾಗ 6 ತಿಂಗಳಿಗೆ ಮರಣ ಐತೆ, ಯಾರು ಹೇಳ್ಯಾನ ಆ ಪ್ರಶ್ನೆಗೆ ಉತ್ತರನ ಅವಾಗ 3 ತಿಂಗಳು ಮರಣ ಐತೆ ನೋಡ್ರಿ. ಇದು ಮತ್ತು ಹೆಂಗೆ ಅನ್ಬೇಕು? ಅದಕ್ಕೆ ಅವ್ರು ಹೇಳ್ತಾರ, ನನಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಂದ್ರು ವೀರಭದ್ರ ಸ್ವಾಮಿಗಳು. ಏನಂತ, ಲಯವು ಹೇಗಾಗುತ್ತೆ ಆಕಾಶ ಅನ್ನೋದು ಗೊತ್ತಿಲ್ಲ, ಆದರೆ ಅಂತಪ್ಪ ಗುರುಗಳ ಕಡೆಯಿಂದ ನ್ಯಾಯಶಾಸ್ತ್ರದ ಮುಖಾಂತರವಾಗಿ ನ್ಯಾಯಶಾಸ್ತ್ರ ಸಮ್ಮತವಾಗಿ ಅದನ್ನು ತಿಳಿದುಕೊಳ್ಳಬೇಕಪ್ಪ. ಅಂತಪ್ಪ ಗುರುಗಳ ಕಡೆಯಿಂದ ಇದು ತಿಳ್ಕೋಬೇಕು ಅಂದರು ಶರಣ. ಅವಾಗಂದ ಬಳಿಕ ಅವಾಗ ಅವ್ರಂತಾರ, ಹೌದಲ್ಲ ಸಿದ್ದಪ್ಪ ಅಂತ ನಾ ಯಾವಾಗ ತಿಳ್ಕೊಳೋದು? ಯಾವಾಗಿಲ್ಲ, ಯಾವಾಗ ತಿಳ್ಕೋಬೇಕು? ಯಾವಾಗ ನಾ ಗುರುವಿನ ಆಶ್ರಯನ ಪಡ್ಕೋಬೇಕು? ಯಾವಾಗ ನಾ ತಿಳಿದುಕೊಳ್ಳಬೇಕಿದು ನಾನು ತಿಳ್ಕೊಂಡು ಹಿಂಗೆ ಅಂಬಲವನ್ನು ಇಟ್ಟುಕೊಂಡ. ಯಾವಾಗ ತಿಳ್ಕೋಬೇಕು, ಯಾವಾಗಿಲ್ಲ ಅಂತ ತಿಳ್ಕೊಂಡು ಸಿದ್ದಪ್ಪ ಅಂತಿರ್ತಾನ. ಯಾವಾಗ ನಾ ಮನೆ ಬಿಟ್ಟು ಹೋಗಿ ಗುರುವನ್ನು ನಾವು ಹುಡುಕಿಕೊಂಡು ಹೋದೇನೋ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ಯಾನ. ನೋಡಿ ಹೆಂಗಿರ್ಬೇಕು. ಯಾವಾಗ ಗುರುಗಳ ಹತ್ರ ಹೋದ್ಯಾನು, ಯಾವಾಗ ಗುರುಗಳನ್ನು ಹುಡುಕಿಕೊಂಡು ಇದನ್ನು ಕೇಳ್ಯಾನು, ಯಾವಾಗ ಬ್ರಹ್ಮಜ್ಞಾನ ಬ್ರಹ್ಮಶಾಸ್ತ್ರವನ್ನು ಯಾವಾಗ ಕೇಳ್ಯಾನೋ ಅಂತ ತಿಳ್ಕೊಂಡು ಹಿಂಗೆ ಅನ್ನಲಿಕ್ಕತ್ತಾನಲ್ಲ. ಎಂಥದ್ದಿರಬೇಕು ಅವ ಅಂದ ಹೆಂಗೆ ಮಾಡಬೇಕು? ಇಲ್ಲಿಂದ ಹೋಗ್ಬೇಕಂದ್ರೆ ಶರಣರ ಸನ್ಯಾಸಿ ಆಗಬೇಕಂದ್ರೆ ಮದುವೆಗಿಂತ ಮೊದಲು ಮಗ ಸನ್ಯಾಸಿ ಆಗಬೇಕಂದ್ರೆ ತಾಯಿ ಒಪ್ಪಿಗೆ ಬೇಕ್ರಿ. ತಾಯಿ ಒಪ್ಪಿಗೆ ಬೇಕ್ರಿ. ತಾಯಿ ಒಪ್ಪಿಗೆ ಕೊಡ್ಬೇಕು, ನೀ ಸನ್ಯಾಸಿ ಆಗಪ್ಪ ಅಂತೇಳಿ, ಹೌದಲ್ರಿ? ಮತ್ತು ಮದುವೆ ಆದ ಬಳಿಕ ಸನ್ಯಾಸಿ ಹಾಕಿನಿ ಅಂತ ತಿಳ್ಕೊಂಡಂದ್ರೆ ಹೆಂಡತಿ ಒಪ್ಪಿಗೆ ಬೇಕು. ಹೆಂಡತಿ ಒಪ್ಪಿಗೆ ಕೊಡಬೇಕು, ನೀ ಸನ್ಯಾಸಿ ಆಗು ಅಂತ. ಏನು ಹಂಗಾಗಬೇಕು. ಆದ್ರೆ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ ಹೆಂಗೆ ಒಪ್ಪಿಗೆ ತಗೋಬೇಕು? ನಮ್ಮ ತಂದೆ ತಾಯಿಗಳಿಂದ ಹೆಂಗೆ ಒಪ್ಪಿಗೆ ತಗೋಬೇಕು? ಅವನಂತಾನ, ಈ ಪಂಜರದ ಗಿಳಿ ಪಂಜರದೊಳಗಿರುವಂಥ ಗಿಳಿ ಈ ಪಂಜರದಿಂದ ಹೆಂಗೆ ಹಾರಿ ಕುಂಜರವನ್ನು ಹೋಗೇನೋ ಅಂತ ತಿಳ್ಕೊಂಡಂಥದಂತ. ಯಾವಾಗ ಕಾನನವನ್ನು ಮುಟ್ಟೇನೋ ಅಂತದ. ಈ ಪಂಜರದೊಳಗಿರ್ತಕ್ಕಂಥ ಸಮಯದೊಳಗೆ ಗಿಳಿಗೆ ನೀವು ಬಂಗಾರದ ಬಟ್ಟೆಲೊಳಗೆ ನೀರಿಡ್ರಿ, ಬೆಳ್ಳಿಯ ಬಟ್ಟೆಯೊಳಗೆ ಅದಕ್ಕೆ ಹಣ್ಣು ಹಂಪಲವನ್ನು ಇಡಿ, ಅದು ಅಂತದ ನನಗೆ ಒಲ್ಲೆವೇ ಒಲ್ಲ, ನನಗೆ ಈ ಪಂಜರದಿಂದ ಬಿಡುಗಡೆ ಮಾಡಿ ನಾ ಆರಾಮಾಗಿ ಸಂತೋಷವಾಗಿ ಜೀವನ ಮಾಡ್ತೀನಿ ಅಂತ ತಿಳ್ಕೊಂಡಂಥದಂಥದ್ದು ಗಿಳಿ. ಹಂಗ ಸಿದ್ದಪ್ಪ ಅಂತಾನಂತ, ನನ್ನ ತಂದೆ ತಾಯಿಗಳ ಬಂಧನದಿಂದ ಈ ಪಂಜರದಿಂದ ನಾನು ಹೇಗೆ ಬಿಡುಗಡೆ ಆಗಲಿ, ಹೆಂಗೆ ಬಿಡುಗಡೆ ಆಗಬೇಕು ಅಂತ ತಿಳ್ಕೊಂಡು, ಹೇ ಪರಮಾತ್ಮ ನೀನೇ ಕಾಪಾಡಬೇಕಂತ ತಿಳ್ಕೊಂಡು ಅಂದವನು ಏನು ಮಾಡಿದ? ಶಾಸ್ತ್ರ ಮುಗೀತ್ರಿ. ಶಾಸ್ತ್ರ ಮುಗೀತು. ಮುಗಿದ ತಡನ ಏನು ಮಾಡಿದ? ಸೀದಾ ಹಿಂಗೆ ಹೋದವ. ಎಲ್ಲಿಗೆ ಹೋದ? ಗುಡಿ, ಶಿವಾಲಯ. ಆ ಶಿವಾಲಯದ ಹತ್ರ ಹೋದ. ಶಿವಾಲಯದ ಹತ್ರ ಹೋದವನ ನೋಡವನು ಹೋಗಿ ಶಿವಾಲಯದ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳಕಟ್ಟಿದ್ದ. ಎದಕ್ಕೆ? ಶಿವಾನುಗ್ರಹವನ್ನು ಪಡ್ಕೋಬೇಕು. ಶಿವಾನುಗ್ರಹವನ್ನು ಪಡೆದುಕೊಂಡ ಬಳಿಕ ಗುರುವನುಗ್ರಹವನ್ನು ಪಡೆದುಕೊಳ್ಳಬೇಕು. ಗುರುವನುಗ್ರಹ ಪಡೆದುಕೊಂಡ ಬಳಿಕ ವೇದಾನುಗ್ರಹವನ್ನು ಪಡೆದುಕೊಳ್ಳಬೇಕೆಂಬ ಹಂಬಲವನ್ನು ಇಟ್ಟುಕೊಂಡವನು ಇದು ಚಿಂತೆ ಮಾಡಕತ್ತಿದಂಥವು. ಇದನ್ನು ಚಿಂತೆ ಮಾಡಕತ್ತಿದ. ನಾ ಯಾವಾಗ ಪಡ್ಕೊಂಡೇನೆ, ಯಾವಾಗಿಲ್ಲ ಅಂತ ತಿಳ್ಕೊಂಡು ಹಿಂಗೆ ಚಿಂತೆ ಮಾಡಕತ್ತಿದ. ಯಾವಾಗ ಗುರು ಅನುಗ್ರಹ ಪಡ್ಕೊಂಡೇನೆ, ಶಿವನ ಅನುಗ್ರಹ ಪಡ್ಕೊಂಡ ಬಳಿಕ ಗುರು ಅನುಗ್ರಹ ವೇದಾನುಗ್ರಹ ಯಾವಾಗ ನನಗೆ ಆಗೈತೆ ಅಂತ ತಿಳ್ಕೊಂಡು ಇದಾ ಚಿಂತೆ ಮಾಡಕತ್ತಿದ. ನಾವೇನು ಚಿಂತೆ ಮಾಡ್ತೀವಿ? ನಾವೇನು ಚಿಂತೆ ಮಾಡ್ತೀವಿ ಹೇಳ್ರಿ? ನಮ್ಮ ಚಿಂತೆ ಬ್ಯಾರೆ. ಹುಟ್ಟಿತ್ಯ ಅವ ಏನು ಮಾಡುತ್ತಾನ? ನಾವು ಹುಟ್ಟಿದ ಬಳಿಕ 5 ದಿನ ಆತು. ಏನು ರೀ
5 ದಿನ ಆತು, 13 ದಿನದಾಗ ಹೆಸರು ಇಡ್ತಾರೆ. 13 ದಿನ ಹೆಸರಾದ ತಿಂಗಳದಾಗ ಬಿತ್ತು. ತಿಂಗಳದ ಬಿತ್ತು ಅಂದ ಬಳಿಕ 2 ತಿಂಗಳದಾಗ ಬಿತ್ತು, ವರ್ಷದಾಗ ಬಿತ್ತು, 2 ವರ್ಷಕ್ಕೆ ಬಿತ್ತು, 3 ವರ್ಷಕ್ಕೆ ಬಿತ್ತು, 10 ವರ್ಷಕ್ಕೆ ಬಿತ್ತು, 20 ವರ್ಷಕ್ಕೆ ಬಿತ್ತು. ಬರೀ ಬೀಳದಾರಿವ, ಹೇಳೋದೆಂದೂ ಇಲ್ಲ, ಜಾಗೃತನೇ ಇಲ್ಲ ಅಂತ ತಿಳ್ಕೊಂಡಂತಾರ. ಬರೇ ಇದ್ರಾಗ ಎಂದೂ ಎಚ್ಚರವಾಗಿಲ್ಲ, ಬರೇ ಬೀಳದ್ರಾಗ ಮಾಡ್ತಾನ. 30 ವರ್ಷದಾಗ ಬಿತ್ತು, 40 ವರ್ಷದಾಗ ಬಿತ್ತು, 50, 60, 70, 80, 90 ವರ್ಷದಾಗ ಬಿತ್ತು. ಬರೇ ಇದ್ರೊಳಗನ ಚಿಂತೆ ಮಾಡ್ಕೊಂತನ ಬಿತ್ತು. ಆದ್ರೆ ಕೊನೆಗೆ ಏನಂತ ತಿಳ್ಕೊಳ 100 ವರ್ಷ ಬಿತ್ತು, ಕೊನೆಗೆ ಮಣ್ಣಾಗ ಹೋಗಿ ಬಿತ್ತರಿ. ಈ ಶರೀರ ಮಣ್ಣಾಗ ಹೋಗಿ ಬಿತ್ತು, ಇದ್ರೊಳಗೆ ಚಿಂತೆ ಮಾಡ್ಕೋತ ಬಿತ್ತು. ನೋಡ್ರಿ ಬೇಕಾದ್ರೆ ನೀವು ಏನಂತ ಮುಪ್ಪಾನ ಮುದುಕರಾಗಿರ್ತಕ್ಕಂಥ ಸಮಯದೊಳಗೆ ಅವಾಗೋಗಿ ನಡಿಯಕ್ಕೆ ಬರಂಗಿಲ್ಲ, ಮಾತಾಡಕ್ಕೆ ಬರಂಗಿಲ್ಲ, ಕಿವಿ ಕೇಳಂಗಿಲ್ಲ. ಅಕಸ್ಮಾತ್ ನೀವು ಅನ್ಬೇಕು ಏನಂತ, ಕೈಯ ಬಡಿಗೆ ಹಿಡ್ಕೊಂಡು ಹಿಂಗೆ ಹೊಂಟಿರ್ತೈತೆ, ನೀವು ಅನ್ಬೇಕು ಏನಂತ ಅನ್ಬೇಕು, ಮತ್ತೆ ಮೊನ್ನೆ 20 ವರ್ಷದ ಹುಡುಗ ಸತ್ತ, ಮತ್ತು ನೀನು ಸತ್ತಿದ್ರೆ ಚಲೋ ಆಯ್ತು, ಏನು ಅನ್ಬೇಕು ಹಿಂಗೆ ಅಂದ್ರೆ ಕೇಳ್ಯಾನ ಏನಂತಾನ, ನನಗೆ ಹೆಂಗೆ ಸಾಯ ನೀನು ಸಾಯಕ್ಕೆ ಚಿಂತೆ ಮಾಡಂಗಿಲ್ಲ. ಮನುಷ್ಯ ಸಾಯುವುದಕ್ಕೆ ಎಂದೂ ಕೂಡ ಚಿಂತೆ ಮಾಡಂಗಿಲ್ಲ, ಇನ್ನೂ ಇರಬೇಕಂತ ತಿಳ್ಕೊಂಡಂತಾನಂತ ಸಿದ್ದಪ್ಪ ಅಂತಾನಂತ. ನಾ ಯಾವಾಗ ಗುರುವಿನ ಅನುಗ್ರಹ ಪಡೆದುಕೊಂಡನೋ ಅನ್ನುವಂಥ ಚಿಂತೆ ಮಾಡ್ಕೊಂತ ನಾ ಶಿವಾಲ ದೇವಾಲಯಗಳು ಕುಳಿತುಕೊಂಡ, ಆ ಶಿವ ದೇವಾಲಯದಲ್ಲಿ ಕುಳಿತುಕೊಂಡು ಧ್ಯಾನಾಸಕ್ತನಾಗಿ ಕುಳಿತುಕೊಂಡಿರುವಂಥ ಸಮಯದೊಳಗೆ ಆ ಕ್ಷಣದಲ್ಲಿ ಏನಂತ ತಿಳ್ಕೊಂಡಂದ್ರೆ ಒಂದು ಘಟಸರ್ಪ ಬಂದು ಹರಿದುಕೊಂಡು ಬಂದಿತ್ತು. ಘಟಸರ್ಪ ಬಂದು ಹರಿದುಕೊಂಡು ಬಂದು ಸಿದ್ದಪ್ಪನನ್ನ ಹಿಂಗ ಸುತ್ತಿ ಹಾಕಿಕೊಂಡು ಬಂದು ಮನಸ್ಸಿಗೆ ಎಲ್ಲಿ ತಿಳಿತದ ಅಲ್ಲಿ ಕಚ್ಚಿತ್ತು ಸಿದ್ದಪ್ಪನನ್ನ. ಸಿದ್ದಪ್ಪ ಚಿಟ್ಟನ ಚೀರಿದ, ಹಾವು ಅಂತ ತಿಳ್ಕೊಂಡು ಹಿಂಗ ಚೀರಿದ ಬಳಿಕ ಸುತ್ತಮುತ್ತೊಳಗಿರ್ತಕ್ಕಂಥ ಜನರೆಲ್ಲರೂ ಓಡಿ 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 ಬಂದರು. ಹಿಂಗ ನೋಡಾಕತ್ಯಾರ, ಹಾವು ಸಿದ್ದಪ್ಪನನ್ನ ಸುತ್ತಿಕೊಂಡದ, ಹಿಂಗ ಕಚ್ಚಾದ, ವಿಷವನ್ನ ಬಿಟ್ಟದ. ಹಿಂಗ ನೋಡ್ತಾರ, ಅಯ್ಯೋ ಹಾವು 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 ಅಂತ ತಿಳ್ಕೊಂಡು ಅನ್ನುವುದರೊಳಗಾಗಿ ಸಿದ್ದಪ್ಪನನ್ನ ಕಚ್ಚಿ ಹಾವು ಅರಿದುಕೊಂಡು ಹೋಗಿ ಬಿಟ್ಟಿತ್ತು. ಹೋತು. ಅವಾಗ ಇಡೀ ಊರು ಮಂದಿ ಬಂದಂತಾರ, ಅಯ್ಯೋ ಸಿದ್ದಪ್ಪಗ ಹಾವು ಕಡಿತು, ಅಯ್ಯೋ ಸಿದ್ದಪ್ಪಗ ಹಾವು ಕಚ್ಚಿತು ಅಂತ ತಿಳ್ಕೊಂಡು ಎಲ್ಲರೂ ಅಂತಾರ. ಏನು ಹುಡುಗ ಬಂಗಾರದಂತ ಹುಡುಗ ಹಿಂಗಾತಲ್ಲ ಅಂತ ತಿಳ್ಕೊಂಡು ಹಿಂಗನ್ನ ಕತ್ತಿದ್ರು. ದೇವಮಲ್ಲಮ್ಮನವರು ಗುರು ಶಾಂತಪ್ಪನವ್ರಿಗೆ ಬಂತಾರ, ಅವ್ರಿಗೆ ಗೊತ್ತಾತ. ಅವಾಗ ಓಡಿ ಓಡಿ ಬರ್ತಾಳ. ಎಷ್ಟು ದುಃಖ ಆಗಿರ್ಬೇಕವ್ವ, ಮಗ ಹಿಂಗ ಹಾವು ಕಡಿದು ಸತ್ತನ ಅಂತ ತಿಳ್ಕೊಂಡ ಬಳಿಕ ದುಃಖಿಸಿ ಅಳಕತ್ತಿಲ್ಲೋ. ಆ ಮಗನನ್ನ, ಹಾವು ಕಡಿದಿರುವಂತ ಮಗನನ್ನ ನೋಡಿದ ಬಳಿಕ ಒಂದು ಕ್ಷಣ ಮೂರ್ಛೆ ಹೋಗ್ತಾಳೆ. ಎಲ್ಲರಂದ್ರು ಏನು ಮಗ ಸಿದ್ದಪ್ಪ ಎಂತವನು, ಹಿಂಗ ಆಗಬಾರ್ದಾಗಿತ್ತಲ್ಲ, ಸಿದ್ದಪ್ಪಗ ಹಿಂಗ ಆಗಬಾರ್ದಾಗಿತ್ತಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗ ಅನ್ನಕತ್ತಿದ್ರು. ಬಾಯಿ ಒಳಗ ಬುರುಗು ಬಂತು, ಏನ್ ಮಾಡೋದು ಅಂತ ತಿಳ್ಕೊಂಡು ಎಲ್ಲರೂ ಹಿಂಗ ಅನ್ನಕತ್ತಿದ್ರು. ಏನ್ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಹಿಂಗ ಅನ್ನಕತ್ತಿದ್ರು. ಆ ಕ್ಷಣದೊಳಗನೆ ತಾಯಿಯಾಗಿರ್ತಕ್ಕಂಥವಳು ಎಚ್ಚರವಾಗ್ತದ. ತಾಯಿಗೆ ಎಚ್ಚರವಾಗಿ ದುಃಖಿಸುವ ಅಳ್ತಾ ಇದ್ದಾಳೆ. ಏನಂತಾಳೆ, ಆ ಸತ್ತ ಮಗನನ್ನ ನೋಡಿ ಹಿಂಗ ಹಿಡಿದುಕೊಂಡು ಅಳತಾಳೆ. ಹೇ ಪರಮಾತ್ಮನೇ, ಸತ್ತಾಗ ನೋಡ್ಬೇಕು ಸತ್ತಾಗ ನೀವು ಬೈತೀರಿ, ಯಾರನ್ನ ಬೈತೀರಿ ಹೇಳ್ರಿ, ಯಾರನ್ನ ಬೈತೀರಿ? ಇಷ್ಟು ಚಂದ ರಾಗ ಮಾಡಿ ಬೈತಾರವ್ವ, ನೋಡ್ಬೇಕು. ಅವನು ಶಿವನ ಮಣಿಗೆ ಮುಳ್ಳಚ್ಚಲಿ, ಅವನು ಶಿವನು ಹಣಿಯಾಗ ಬೆಂಕಿ ಹಿಡ್ಲಿ, ಅವನು ಶಿವನ ಹೋಗೋ ದಾರ್ಯಾಗ ಹಾವು ಕಡಸಾಯ್ಲಿ. ಅಯ್ಯೋ ಯವ್ವ ನೀ ಎಲ್ಲಿ ಹೋದ್ವಿ ಯವ್ವ, ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತಲ್ಲಿ, ನಾ ಹೆಂಗೆ ಮಾಡಲಿ? ಅವು ಶಿವನಿಗೆ ಮನಸ್ಸಿಗೆ ಬರಲಿಲ್ಲೇನೆ, ಅವನು ಶಿವನ ಮನೆಗೆ ಬಾಗಿಲಿಗೆ ಮಣ್ಣು ಹಾಕಲಿ. ಹೌದಲ್ಲ? ಬೇಯ್ತಿರಲ್ಲ? ಶಿವನಿಗೆ ಎಷ್ಟು ಚಂದ ಅಳ್ಕೊಂತ ಬೇಯ್ತಿರ್ತಾರೆ. ಹಂಗ ದೇವಮಲ್ಲಮ್ಮ ಬೇಯಕತ್ತಾಳಂತ. ಎಷ್ಟು ಚಂದ ಬೇಯ್ತಾಳ, ಏನು ಕತ್ತಿ ಬೇಯಕತ್ತಿಲ್ಲಂತ. ಏನಂತ, ನಿನಗ ಬೋಕಿ ಬರೆಯೋದಾಗಲಿ ನೀವು ಅನ್ನಂಗಿಲ್ಲ. ನಿನ್ನ ಬೋಕಿ ಬರೆಯೋದಾಗಲಿ, ನೀ ಬೋಕಿ ಹಿಡ್ಕೊಂಡು ಮನೆ ಭಿಕ್ಷಾ ಬೇಡುವಂತಾಗಲಿ,
ನೀನು ಏನು ಬಟ್ಟಿಲ್ದಂಗಾಗಿ ಚರ್ಮವನ್ನ ಸುತ್ತಕೊಂಡು ಅಡ್ಡಾಡ್ಲಿ, ನಿನ್ನ ಹಣ್ಯಾಗ ಬೆಂಕಿ ಹಿಳ್ಳಿ, ನಿನ್ನ ಹಣಿ ಒಳಗ ಮಣ್ಣ ಹಾಕಲಿ, ನಿನ್ನ ಮಗನ ಹೊಟ್ಟಿ ಹೊಡಿಲಿ ಅಂತ ತಿಳ್ಕೊಳಂತ. ಯಾವ ನೋಡು, ಪರಮಾತ್ಮ ಮಗನ ಇಷ್ಟೆಲ್ಲ ಬೈತಾಳೆ. ಏನಂದ್ಲಿವ? ಹಣಿಯಾಗ ಬೆಂಕಿ ಇಡ್ಲಿ ಅಂತ. ಹಣಿಯಾಗ ಬೆಂಕಿ ಇಡ್ಲಿ ಅಂದ್ರೆ ಏನು? ಪರಮಾತ್ಮ 3ನೇ ಕಣ್ಣು ಐತೆವ. ನೀವು ಬೈದಿದ್ದೇನಂತ ತಿಳ್ಕೊಂಡು 3ನೇ ಕಣ್ಣು, ಹೌದಲ್ಲ? ಮತ್ತು ಅವನ ಕಣ್ಣಾಗ ಮಣ್ಣು ಹಾಕ್ಲಿ ಅಂತೀರಿ ನೀವು. ಏನಂದ್ರಿ? ಅವನ ಕಣ್ಣಾಗ, ಅವನ ಕಣ್ಣೆಲ್ಲಿ ನೋಡ್ರಿ ನೀವೇನಾರ? ಅಯ್ಯೋ, ಅವನ ಕಣ್ಣು ಹೆಂಗೈತೆ ಅಂತ ನೋಡಿ ಇಲ್ಲಿ ನೀವು. ಮತ್ತು ಎಷ್ಟು ಮಂದಿ ಸಲಿಕಿತ್ತು ಗುದ್ದಿ ಪೇಕಾಯಿಸಿ ತೊಗೊಂಡು ಹೋಗಿ ಮಣ್ಣು ಹಾಕಾರವು ನೀವು. ಆದರೂ ನೀವು ಅಂತಿರ್ತೀರಿ ಏನಂತ? ಅವನ ಕಣ್ಣಾಗ ಮಣ್ಣು ಹಾಕಲಿ, ಅವನ ಮಗನ ಹೊಟ್ಟಿ ಹೊಡೀಲಿ, ಹೌದಲ್ಲ? ಅವನ ಮಗನ ಹೊಟ್ಟಿ ಹೊಡೀಲಿ ಅಂತ ತಿಳ್ಕೊಂಡ್ರೆ ಏನೇವು? ಅವನ ಮಗ ಅದಾನ, ಹೊಟ್ಟಿ ಹೊಡಿಲಿ ಅಂದ್ರೆ ಗಣಪ. ಗಣಪ ಅದಾನಲ್ಲ, ಮತ್ತು ಬಂತಲ್ಲ ಮುಂದೆ ಶವತ್ತಿಗೆ, ಅವ ಗಣಪ ಹೊಂಟಿದ್ನಂತೆ. ಎದ್ರ ಮ್ಯಾಗ ರೀ? ಇಲಿ ಮ್ಯಾಗ. ನೋಡವ ಅಂತಾವ, ಅವಂದು ವಿಕರಾಳ ಉಕ್ರಾಳ ರೂಪ ರೀ ಅವಂದು ಗಣಪಂದು. 4 ಕೈ ಮುಖ ನೋಡಿದ್ರೆ ಹಿಂಗೆ. ಪಾಪ ಅವ ಬಟ್ಟೆ ಹೊಲಿಯರು ಹೆಂಗೆ ಹೊಲಿಬೇಕು ಹೇಳ್ರಿ ಅವಾಗ? ಬಟ್ಟೆಯಾರು ಹೆಂಗೆ ಹೊಲಿಬೇಕು ಅವಾಗ? 4 ಕೈ, ಇಷ್ಟುದ್ದ ಮುಖ, ಹೊಟ್ಟೆ ನೋಡಿದ್ರಿ ಇಂಥದ್ದು. ಆದ್ರೆ ಏನಂತ ತಿಳ್ಕೊಂಡ್ರೆ ಯಾರ ಮನೆಗೆ ಕರೆದ್ರಂತ ಹುಣ್ಣಂತ ಕರಿಗಡಬು ಜಗ್ಗ ತಿಂದಂತ, ಒಳಗಿನ ಕರಿಗಡಬು ತಿಂದು ಇಲಿ ಮೇಲೆ ಹೊಂಟಿದ್ನಂತ. ಹೋಗೋ ಮುಂದೆ ಏನಂತ ತಿಳ್ಕೊಂಡ್ರೆ ಎದುರಿಗೆ ಒಂದು ಹಾವು ಬಂದುಬಿಡ್ತೆ ಅಂತಾರೆ. ಹಾವು ಬಂದತ್ ಬಾ ಅಂತ ತಿಳ್ಕೊಂಡ ಬಳಿಕ ಇಲಿ ಏನು ಮಾಡಿಬಿಡಿತ್ತು, ಅದು ಇಲಿ ಗಣಪನ ಕೆಡಿ ಪಟ್ಟನ ಹೋಗಿಬಿಡ್ತೆ ಅಂತ. ಅದು ಅವಾಗ ಹೋದ ಬಳಿಕ ಗಣಪನ ಹೊಟ್ಟೆ ಹೊಡೆದು ಬಿಡ್ತೆ ಅಂತಾರೆ. ಹೊಡೆದ ಬಳಿಕ ಏನು ಗಣಪ ಉಂಡಿದ್ದು ನೋಡ್ರಿ, ಹೋಳಿಗಷ್ಟು ಕಡೆಗೆ ಬಂದಂತ ನೋಡ್ರಿ. ಮತ್ತು ಅವೇನು ತಿಂದಿರಕ್ಕಿಲ್ಲ ಅಷ್ಟು. ಹೋಳಿಗೆ ಅವೆಲ್ಲ ಕರಿಗಡವೆಲ್ಲ ಕಡೆಗೆ ಬಂದುವಂಥವು. ಮತ್ತಿದು ಏನಂತ ತಿಳ್ಕೊಂಡ್ರೆ ಅವು ಅಷ್ಟು ಬಿದ್ದದ್ದು ಹೋಳಿಗೆನ ಒಳಗೆ ಹಾಕ್ಕೊಂಡು, ಮತ್ತು ಎಷ್ಟರ ಉಂಡಿರ್ಬೇಕ್ರಿ ಅವ ಉಂಡಿದ್ದು ಎಲ್ಲ ಹಾಕ್ಕೊಂಡು ಅವು ಏನು ಮಾಡಿದ, ಮತ್ತು ಅಲ್ಲಿತ್ತಲ್ಲ ಹರ್ಕೊಂಡು ಹೋಗಿತ್ತಲ್ರಿ ಹಾವು, ಹಾವು ತೊಗೊಂಡು ಕಟ್ಕೊಂಡಂತ. ಮತ್ತೆ ಹವ ಅವತ್ಕೊಂಡು ಕಟ್ಕೊಂಡಂತ. ಮತ್ತು ಇಲಿ ಎತ್ಕೊಂಡು ಹೊಂಟನಂತ. ಮತ್ತೆ ನೋಡಿ ಹೆಂಗಿರ್ಬೇಕು. ನಿನ್ನ ಮಗನ ಹೊಟ್ಟೆ ಹೊಡಿಲಿ ಅಂದ್ರೆ ಮಗಂದು ಗಣಪನ ಹೊಟ್ಟೆ ಹೊಡಿಲಿ. ನಿನ್ನ ಹೆಂಡ್ತಿನ ರಾಕ್ಷಸರು ಒಯ್ಲಿ ಅಂತಾಳ. ನಿನ್ನ ಹೆಂಡ್ತಿನ ರಾಕ್ಷಸರು ಒಯ್ಲಿ ಅಂತ ತಿಳ್ಕೊಂಡು ಶಾಪ ಹಾಕತ್ತಾಳ. ಏನಂತ? ನೀ ರಾಕ್ಷಸರಂದ್ರ ಅವನ ಹೆಂಡ್ತಿ ಅಂದ್ರೆ ಸೀತಾಮಾತೆಯನ್ನ ರಾವಣ ಒಯ್ದ ಅಂತ. ಸೀತಾಮಾತೆನ ರಾವಣ ಒಯ್ದು ನಿನ್ನ ಹೆಂಡ್ತಿನ ರಾಕ್ಷಸರು ಒಯ್ಲಿ. ನೀ ಅಂಥ ಬದಿದಿ, ನೀ ಇಂಥ ಬದಿ ಬೋಕಿ ಬರೆಯೋದಾಗಲಿ ಅಂತ ತಿಳ್ಕೊಂಡು ಎಲ್ಲ ಬೈದ್ರಿ. ಬೇಯಂಗಿಲ್ಲ ರೀ, ಎಷ್ಟು ಸೀಟ್ ಇರ್ತೈತಿ ಹೆಂಗೈತಿ ಎಲ್ಲ ಬೈದರು. ಬೈಯೋ ಹೊತ್ತಿನಾಗ ಏನಂತ ತಿಳ್ಕೊಂಡು, ಅಷ್ಟೊತ್ತು ಅನ್ನೋದ್ರಾಗ ಏನಂತ ತಿಳ್ಕೊಂಡ್ರೆ ಜಂಗಮನಾಗಿರ್ತಕ್ಕಂಥವನು ಒಂದು 4-5 ಮಂದಿ ಹಿಂಗೆ, ಅವನಿಂದ 4-5 ಮಂದಿ ಇದ್ದರು. ಹಿಂಗೆ ಬಂದರು. ಹಿಂಗೆ ಬರೋದ್ರಾಗ ಅಲ್ಲಿ ಜನ ಅಂದರು, ಯಪ್ಪ ಯಾವ ಊರವರು ಏನಂತ ತಿಳ್ಕೊಂಡು ಕೇಳಿದರು. ಅವಾಗ ಅವ ಅಂದರು, ಜಂಗಮ ಏನಂದ, ಯಾವ ಊರು ತೊಗೊಂಡು ಏನು ಮಾಡ್ತೀಯಪ್ಪ ಅಂದರು. ಯಾವ ಊರು ತೊಗೊಂಡು ಏನು ಮಾಡ್ತಿದ್ದಿ? ಅವಾಗ ಅವ್ರು ಕೇಳಿದರು, ಮತ್ತು ನೀವು ಏನೇನು ಕೆಲಸ ಮಾಡ್ತೀರಿ ಹೇಳ್ರಿ ಅಂದವ. ಮತ್ತು ಎಲ್ಲಿಗೆ ಹೊಂಟೀರಿ, ಏನೇನು ಕೆಲಸ ಮಾಡ್ತೀರಿ? ನೋಡಪ್ಪ ನಾವು ಯಾವ ಊರಾಗ ಹಿಂಗೆ ಯಾರು ಸತ್ತಿರ್ತಾರಲ್ಲ, ಸತ್ತವ್ರನ್ನ ಬದುಕಿಸ್ತೀವಿ ಅಂತ ತಿಳ್ಕೊಂಡು ಅಂದವ. ಸತ್ತವ್ರನ್ನ ನಾವು ಬದುಕಿಸ್ತೀವಿ ಅಂತ ತಿಳ್ಕೊಂಡ ಬಳಿಕ ಅವ್ರು ಅಂದರು, ಏನು ರೀ ಹೇಳಿ ಕಳಿಸ್ದಂಗೆ ಬಂದುಬಿಟ್ರಲ್ಲ, ನಮ್ದು ಎಷ್ಟು ಪುಣ್ಯ. ನಮ್ಮ ಗುರುಶಾಂತಪ್ಪಂದು ದೇವ್ ಮಲ್ಲಮ್ಮನವ್ರ ಮಗ ಹಾವು ಕಡೆ ಸತ್ತನ್ರಿ ಹಿಂಗೆ. ಮತ್ತು ಅದ್ರಾಗ ವಿಶೇಷ ಏನಂತ ತಿಳ್ಕೊಂಡ್ರೆ ಯಾರು ಹಾವು ಕಡೆ ಸತ್ತಿರ್ತಾರಲ್ಲ ಅವ್ರು ಮೊದಲ ಬದುಕಿಸ್ತೀವಿ ಅಂದಂತಾವು. ಬಂದಿರ್ತಕ್ಕಂಥವನು ಬೇರೆ ಯಾರು ಅಲ್ಲ, ಶರಣರ ನೆನಪಿಟ್ಟುಕೋರಿ, ಜಂಗಮನಲ್ಲ. ಜಂಗಮನ ರೂಪದೊಳಗ ಆ ಶಿವನೇ ಅವನ ಹತ್ರ ಬಂದಿದ್ದಾನೆ. ಶರಣರ ಅವನ ಹತ್ರ ಬಂದಾನ. ಜಂಗಮನ ರೂಪದೊಳಗೆ ಬಂದಿರತಕ್ಕಂಥವನು ಬೇರೆ ಯಾರು ಅಲ್ಲ, ಶಿವನೇ ಬಂದಿದ್ದಾನೆ. ಬಂದು ಅನ್ನಕತ್ತಿದ್ದಂತ, ನೋಡಪ್ಪ ಮತ್ತು ನಾವು ಮೊದಲ ಹಾವು ಕೊಡಿದ್ರೆ ಮೊದಲು ಬದುಕಿಸ್ತೀವಿ ಅಂತ ತಿಳ್ಕೊಳ. ಮತ್ತು ಮೊದಲ ಬದುಕಿಸ್ತೀವಿ ಅಂತ ತಿಳ್ಕೊಂಡು ಅವ್ರು 4-5 ಮಂದಿ ನಿಂತ್ಕೊಂಡ್ರು. ಏನು ರೀ ಹೇಳಿ ಕಳಿಸ್ದಂಗೆ ಬಂದಿರಲ್ಲ ನೀವು? ಭಾಳ ಪುಣ್ಯ ಬಂತ್ರಿ, ಬರ್ರಿ ಅಂತ ತಿಳ್ಕೊಂಡಂತಂದರು. ಅಂದ ಬಳಿಕ ಅವ್ರೇನಂದ್ರು, ಬಂದವನು ಜಂಗಮ, ನಾವು ಹಂಗೆ ಬದುಕಿಸೋರಲ್ಲ, ಅದು ಬದುಕ್ತೈತೋ ಇಲ್ಲೋ ಅಂತ ತಿಳ್ಕೊಂಡು ನೋಡಿ ಬದುಕಿಸ್ತೀವಿ, ಹಂಗೆ ಬದುಕ್ಸಂಗಿಲ್ಲ ಅಂದರು. ಅದು ಬದುಕ್ತೈತೋ ಇಲ್ಲ ಅಂತ ತಿಳ್ಕೊಂಡು ನೋಡಿ ಬದುಕಿಸ್ತೀವಿ, ಹಂಗೆ ಬದುಕ್ಸಂಗಿಲ್ಲ ಅಂತ ತಿಳ್ಕೊಂಡ ಬಳಿಕ ಆ ಕ್ಷಣದೊಳಗೆ ಹೋಗಿ ನೋಡುತ್ತಾರೆ, ಬಾಯಿ ಒಳಗೆ ಬುರುಗು ಬಿದ್ದಿತ್ತು. ಅವಾಗ ಜಂಗಮನೋರ್ವನು ಹಿಂಗ ಪಾದದಿಂದ ನಡನತ್ತಿ ಸುಳಿವರೆಗೂ ಕೂಡ ನತ್ತಿವರೆಗೆ ನೋಡಕತ್ತಿದ. ನೋಡುವಂಥ ಸಮಯದೊಳಗ ನಡನತ್ತಿ ಒಳಗ ಜೀವಾತ್ಮದ ಒಂದು ಕೂದಲ ಹಿಂಗೆ ಅಳಿಗಾಡಕತ್ತಿತ್ತಂತ್ರಿ.
ಒಂದು ಕೂದಲು ಹಿಂಗೆ ಅಳಿಗಾಡಕತ್ತಿತ್ತು. ಶರಣರ ಒಂದು ಮಾತು ನೆನಪಿರಲಿ ನಿಮಗೆ, ಯಾರು ವಿಷವನ್ನು ತೊಗೊಂಡು ಸಾಯ್ತಾರೋ, ಯಾರು ನೇಣು ಹಾಕ್ಕೊಂಡು ಸಾಯ್ತಾರೋ, ಹಾವು ಕಡಿದು ಸಾಯ್ತಾರಲ್ಲ, ಅವ್ರ ಜೀವ ಬದುಕಿಸ್ತಾರೆ. ಯಾಕಂದ್ರೆ ಒಮ್ಮೆಲೇ ಹೋಗಿರಂಗಿಲ್ಲ ಜೀವಾತ್ಮ ಅನ್ನೋದು ಇಲ್ಲಿಗೆ ಬಂದು ನಿಂತಿರ್ತೈತೆ. ಅಂಥವ್ರು ಬದುಕಿಸೋರು ಒಂದು ಮಂತ್ರದ ಮೃತ್ಯುಂಜಯ ಜಪ ಅಂತ ತಿಳ್ಕೊಂಡು ಒಂದು ಮಂತ್ರದ, ಆ ಮಂತ್ರವನ್ನು ಜಪ ಮಾಡಿದ್ರೆ ಅಂತ ತಿಳ್ಕೊಂಡು ಮರಳಿ ಬದುಕ್ತಾರೆ. ಆದರೆ ಗುರುಗಳು ಏನಂತ ಬಂದಿರ್ತಕ್ಕಂಥ ಜಂಗಮನೋರ್ವನಿ ಹೇಳತ್ತಾನ, ಹೀಗೆಲ್ಲ ನೋಡಿದ ಅವನ ಕಾಲುಗಳು ನೋಡಿದ, ಅವನ ಕೈ ನೋಡಿದ, ಅವನ ಮುಖ ನೋಡಿದ ಬಳಿಕ ನಡನತ್ತಿ ಸುಳಿ ಒಳಗ ಒಂದು ಕೂದಲು ಹಿಂಗೆ ತಿರ್ಗಾಕತ್ತಿತ್ತಲ್ಲ. ಅವ್ರಂದ್ರು ಹೋ ಚುಲಾತು. ಅವ್ರೇನಂದ್ರು, ಮತ್ತು ನಾವು ಹಂಗೆ ಬದುಕ್ಸಂಗಿಲ್ಲ, ಮತ್ತೇನು ನಾವು ಇವನು ಬದುಕಿಸ್ತೀವಿ ಅಂತ ತಿಳ್ಕೊಂಡ ಬಳಿಕ ಬದುಕಿಂದ ಇವನ್ನ ನೀವು ಸನ್ಯಾಸಿ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಬದುಕಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂದರು. ಏನಂದ್ರೆ ಇವನ್ನ ನೀವು ಸನ್ಯಾಸಿ ಆಗಲಿ ಅಂತ ತಿಳ್ಕೊಂಡ್ರೆ ನಾವು ಬದುಕಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ ಬದುಕ್ಸಂಗಿಲ್ಲ, ಮತ್ತು ಮುಂದೂರು ಹೋಕ್ಕೀವಿ, ಯಾರು ಸತ್ತಿರ್ತಾರಲ್ಲ ಬದುಕ್ಸಂತ ಮತ್ತು ಬದುಕಿಸುವ ಕೆಲಸ ಐತೆ ನಾವು ಹೋಕ್ಕೀವಿ ಹಂಗೆ ಅನ್ನೋದ್ರಾಗ ಮತ್ತು ಗುರುಶಾಂತಪ್ಪ ಮತ್ತು ದೇವ ಮಲ್ಲಮ್ಮನವ್ರಿಗೆ ಇದು ಎಂಥ ಕೆಲಸ. ಶರಣರ ನೀವೆಲ್ಲರೂ ಅದೀರಿ. ಈಗ ನಿಮ್ಮ ಮಗ ಸನ್ಯಾಸಿ ಆಗ್ತಾನ ಅಂತ ತಿಳ್ಕೊಳೋದು ಬಳಿಕ ಎಲ್ಲರೂ ಒಪ್ಪಿಗೆ ಕೊಡ್ತೀರೇನ? ಒಪ್ಪಿಗೆ ಕೊಡಂಗಿಲ್ಲ, ಸಾಧ್ಯನೇ ಇಲ್ಲ. ಯಾಕಂತ ತಿಳ್ಕೊಂಡ್ರೆ ನಾನಾ ರೀ ಶಿವಯೋಗ ಮಂದಿರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಅನ್ನುವಂಥ ಸಮಯದೊಳಗೆ ನಮ್ಮೂರಿಗೆ ಒಬ್ಬರು ಗುರುಗಳು ಬಂದರು, ಅನ್ನದಾನೇಶ್ವರ ಮಹಾಸ್ವಾಮಿಗಳು. ನಿಮ್ಮೂರಿಗೆ ಬಂದಿದ್ರಲ್ಲ ಅವರು, ಪುರಾಣ ಪಾರ್ಗ ಅವ್ರು ನಮ್ಮೂರಿಗೆ ಬಂದಿದ್ದರು. ನಾನಿನ್ನೂ ಕಾಲೇಜ್ ಹೋಗ್ತಿದ್ದೆ. ಹೋಗೋ ಮುಂದೆ ಏನಂತ ತಿಳ್ಕೊಂಡ್ರೆ ಅವಾಗ ಪುರಾಣಕ್ಕೆ ಬಂದಿದ್ರು ಅವರು. ಪುರಾಣ ಹೇಳಕತ್ತಿದ್ರು. ನಮ್ಮ ಊರಾಗ ಶಿವರಾತ್ರಿ ಉತ್ಸವ ಕಾರ್ಯಕ್ರಮ ನಡೆದಿತ್ತು. ಅವ್ರ ಗುರುಗಳು ಏನು ಮಾಡಿದರು ಅಂತ ತಿಳ್ಕೊಂಡ್ರೆ, ಹಿಂಗೆ ಪೇಟ ಸುತ್ತಿನಲ್ರಿ, ಹಿಂಗತಿ ಅವತ್ತು ನಾ ಸುತ್ತಕ್ಕೆ ಬರ್ತಿದ್ದಿಲ್ಲ, ಅವರ ಸುತ್ತಿ ಏನು ಮಾಡಿದ್ರು, ಹಿಂಗೆ ಸುತ್ತಿ ಮ್ಯಾಗ ಒಂದು ನನಗೆ ಹಿಂಗೆ ಕಾವಿ ಹಾಕಿ ಉತ್ಸವದಾಗ ಕುಂದರ್ಸ್ಬೇಕಂತ ತಿಳ್ಕೊಂಡು ನಮ್ಮ ಮಠದಿಂದ ಹಿಂಗೆ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹಿಂಗೆ ಮಠದಾಗ ರೆಡಿ ಮಾಡಿ ಹಿಂಗೆ ಹೊಂಟಿದ್ರು. ನಮ್ಮವು ನೋಡಿದ್ ನಮ್ಮವು ನೋಡಿ ನಮ್ಮ ಚಿಗವ್ ನೋಡಿ ಹೊಳಕತ್ತಿದ್ರು, ಇವ ಎಲ್ಲಿ ಸನ್ಯಾಸಿಗೆ ಹೋಗ್ಕಾನ ಏನ, ಇವ ಸನ್ಯಾಸಿಯಾಗಿ ಹೋಗ್ಕಾನ, ಇವ ಹಂಗೆ ಹಾಕಾನ, ಇವ ಹಿಂಗೆ ಹಾಕಾನ ತಿಳ್ಕೊಂಡು ಹೊಳಕತ್ತಿದ್ರು. ಬ್ಯಾಡ ಪಟಕ ಬಿಚ್ಚದನ, ಹಿಂಗೆ ತೆಗಿಯೋದನ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ಏನೆಲ್ಲ ಕೇಳಕತ್ತಿದ್ರು. ಅವು ಅನ್ನದಾನ ಶಾಪಗಳು ಇದ್ರಲ್ಲ ಅವ್ರನ್ನ ಬೇಯಕತ್ತಿದ್ರು. ನೀವು ಹಿಂಗೆ ಮಾಡಿರಿ, ನೀವು ಇಂಥವ್ರು ಅದಿರಿ, ನಮ್ಮ ಮಕ್ಕಳು ಸನ್ಯಾಸಿ ಮಾಡ್ಬೇಕಂತ ಮಾಡಿರಿ, ನೀವು ಹಿಂಗಾತ ಅಂತ ತಿಳ್ಕೊಂಡು ಬೇಕತ್ತಿರು. ನಮ್ಮವ್ವ ಹೊಳಕತ್ತಿಲ್ಲ, ನಮ್ಮ ಚಿಗ ಹೊಳಕತ್ತಿ, ನಮ್ಮ ತಂಗಿ ಹೊಳಕತ್ತಿರು, ಎಲ್ಲರೂ ಹೊಳಕತ್ತಿರು. ಯಾಕೆವ ಸನ್ಯಾಸಿಯಾಗಿ ಹೋಗ್ತಾನ ಅಂತ, ಸನ್ಯಾಸಿಯಾಗಿ ಹೋಗ್ತಾನಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಹೊಳಕತ್ತಿದ್ರು. ಆದರೂ ಕೂಡ ಕೊನೆಗೆ ಏನಂತ ತಿಳ್ಕೊಂಡಂದ್ರೆ, ಶಿವಯೋಗ ಮಂದಿರದಿಂದ ಮರಳಿ ಹೋದ ಬಳಿಕ ನಮ್ಮ ತಾಯಿ ನನ್ನನ್ನು ಸನ್ಯಾಸಿ ಆಗಕ್ಕೆ ಬಿಡಲಿಲ್ಲ. ಗುರುಗಳು ಹೇಳಿದ್ರು, ಅವ್ರು ಅನಾಶಪಗಳು ನೀ ಆಗಂತೇಳಿ ಅಂದರು. ತಾಯಿ ಹೇಳಿದ್ಲು, ನೀವು ಮದುವೆ ಆಗಬೇಕಂತ ತಿಳ್ಕೊಂಡಂತ. ತಾಯಿ ಮಾತನ್ನು ಮೀರಬಾರ್ದು ಎನ್ನುವುದಕ್ಕಾಗಿ ಸನ್ಯಾಸಿ ಯೋಗ ಇರಲ್ಲ ನನ್ನ ಹಣೆ ಬರದಾಗ ಅಂತ ತಿಳ್ಕೊಂಡು ನಾನು ಏನು ಮಾಡಿದೆ, ಸಂಸಾರಸ್ಥನಾಗೋದು. ಅದಕ್ಕೆ ತಾಯಿಯ ಒಪ್ಪಿಗೆ ಬೇಕು ಅಂತ ತಿಳ್ಕೊಂಡು ಕರೀತಾರ. ಅವಾಗ ತಾಯಿ ದೇವಮಲ್ಲಮ್ಮನವ್ರು ಅಂತಾರ. ದೇವಮಲ್ಲಮ್ಮನವ್ರಿಗೆ ಇದು ಬಹಳ ಪರಿಸ್ಥಿತಿ ಗಂಭೀರ ಆತ್ರಿ. ಯಾಕ ಸನ್ಯಾಸಿ ಮಾಡ್ಬೇಕಲ್ಲ ಮಗನ, ಸನ್ಯಾಸಿ ಮಾಡ್ಬೇಕಾದ್ರೆ ಭಾಳ ಕಷ್ಟನ ಆಕತಿ. ಒಪ್ಪಿಗೆ ತಗೋಬೇಕಲ್ಲ, ತಾಯಿ ಒಪ್ಪಿಗೆ. 7 ವರ್ಷದ ಬಾಲಕನಾಗಿರ್ತಕ್ಕಂಥ ಸಮಯದೊಳಗೆ ಜವಳಗೇರಿ ಒಳಗೆ 7 ವರ್ಷದ ಬಾಲಕ ನಾಗಲಿಂಗ ಆಟವನ್ನು ಹಾಡುವಂಥ ಆಟವನ್ನು ಬಿಟ್ಟ ಓಡಿ ಮನೆಗೆ ಬಂದಂತ. ಓಡಿ ಮನೆಗೆ ಬಂದ ಬಳಿಕ ಅವಾಗ ಏನಂತ ತಿಳ್ಕೊಂಡಂದ್ರೆ, ತಾಯಿ ಸ್ನಾನ ಮಾಡಕತ್ತಿದ್ಲು, ಕದವನ್ನು ಹಾಕಿಕೊಂಡಿದ್ಲು. ಹಿಂಗೆ ಬಂದವನೇ ನಾಗಲಿಂಗ ಹಿಂಗೆ ಕದವನ್ನು ಬರೆಸಿದ ಅಮ್ಮ ಅಂತ ತಿಳ್ಕೊಂಡಂದ. ಮಗ ನಾನು ಸ್ನಾನ ಮಾಡಕತ್ತೀನಿ ಮಗ, ಒಂದಿಷ್ಟು ಬಿಟ್ಟುವ ಅಂತ ತಿಳ್ಕೊಂಡು ಹಿಂಗೆ ಹೇಳುತ್ತಾಳೆ ತಾಯಿ. ನಾಗಲಿಂಗ ಹೊರಗೆ ನಿಂತುಕೊಂಡಿದ್ದ ಬಾಗಲದ ಹೊರಗಡೆ ಕದವನ್ನು ಬಾರಿಸುತ್ತಾ ಹೇಳ್ತಾನೆ, ಅಮ್ಮ ಭಾಳ ಚಲೋ ಆಯಿತು, ನಾನು ಬಂದಿರುವ ದಾರಿಯನ್ನು ನೋಡಬೇಕು, ಒಂದಿಷ್ಟು ಬಾಗಿಲ ತರಿ ಅಂತ ತಿಳ್ಕೊಂಡಂದ ಬಳಿಕ ತಾಯಿಗೆ ಸಿಟ್ಟು ಬರುತ್ತದೆ. ತಾಯಿಗೆ ಸಿಟ್ಟು ಬಂದಂತಾಳ, ಎಲ್ಲಾದರೂ ಹಾಳಾಗಿ ಹೋಗಬಾರ್ದ, ನನ್ನ ಮುಖವನ್ನು ನೀನು ನೋಡಬೇಡ ಅಂತ ತಿಳ್ಕೊಂಡು ಬೈತಾಳ. ಎಲ್ಲಾದರೂ ಹಾಳಾಗಿ ಹೋಗು, ನನ್ನ ಮುಖ ನೋಡಬೇಡ ಅಂತ ತಿಳ್ಕೊಂಡಂತಾಳ.
ಆ ಕ್ಷಣವೇ ನಾಗಲಿಂಗ ಅಂತಾನ, ಧನ್ಯನಾದಿಯಮ್ಮ, ನಿನ್ನ ಬಾಯಿಂದ ಈ ಮಾತು ಬರಲಿ ಅಂತ ತಿಳ್ಕೊಂಡು ಹೇಳಿದೆ ವಿನ ಮತ್ತೊಂದಕ್ಕಲ್ಲಮ್ಮ ಅಂತ ತಿಳ್ಕೊಂಡ. ನೋಡಿ ಹೆಂಗಿರ್ಬೇಕು ಯವ್ವ. ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳನ್ನ ಎಷ್ಟು ಚಂದ ಬೇದರಕ್ಕಿಲ್ಲ, ಬೇಯಂಗಿಲ್ಲ, ಹೌದಲ್ಲ? ಎಷ್ಟು ಚಂದ ಬೇಯ್ತಾರೆ ನಮ್ಮ ತಾಯಿ ಅಂದ್ರೆ, ಭಾಳ ಡಿಕ್ಷನರಿಗಿಲ್ಲಿ ಶಬ್ದ ಬೇಯ್ತಾರೆ, ಹಾಳಾಗಿ ಹೋನ್ ಅಷ್ಟೇ ಅಲ್ರಿ. ಅಷ್ಟು ಚಂದ ಬೇಯಂಗಿಲ್ಲ. ನಿನ್ನ ಹೆಜ್ಜೆ ಗುಟ್ಟ ಬಡ್ಲಿ, ನಿನ್ನ ಹೆಜ್ಜೆ ಸಜ್ಜಿ ಬಿತ್ತಲಿ, ನಿನ್ನ ಹುಡ್ದಾರ ಹರಿದು ಉಡೆಗಡ್ಡಿಗೆ ಹಾಕಲಿ, ನೀ ಪತ್ರುಳಿ, ನೀ ನಿರ್ವಾಣಿ, ಯಾಕರ ಅದಿಲ್ಲೋ ಸುಡುಗಾಡ್ಯಾಗ ಹೋಗಿ ನೀನು ಅಂತೀರಿಲ್ಲ. ನೀವೇನು ಬೈದಿರಲ್ಲ, ಬೈದ್ರೊಳಗೆ ಬಂದ ಅರ್ಥದ. ನಿನ್ನ ಹೆಜ್ಜೆ ಗುಟ್ಟ ಬಿಡ್ಲಿ ಅಂದ್ರೆ ಏನಿವ? ಅವೆಲ್ಲ ಲೋಕನಲ್ಲಿ ಗುಟ್ಟ ಪಡ್ಕೊಂತ ಹೋದ? ಅವೆಲ್ಲ ಲೋಕನಲ್ಲಿ ಗುಟ್ಟ ಬಿಡೋದು ಅಲ್ಲ. ಮತ್ತು ನೀನು ಹುಡ್ದಾರ ಹರಿದು ಉಡೆಗಡ್ಡಿಗೆ ಹಾಕ್ಲಿ ಅಂತ ತಿಳ್ಕೊಂಡ್ರೆ, ಆ ಹುಡ್ದಾರ ನಿನ್ನ ಮಗನ ಇದ್ರಾಗೈತೆವ. ಉಡೆಗಡ್ಡಿ ಎಲ್ಲೈತಿರಿ ಅದು? ಅದೇನಂತೀರಿ ನೀವು? ಉಡೇವ ಅಂತಿರಲ್ಲ. ಉಡೇವ ಒಂದು ದೊಡ್ಡ ಒಂದು ಉಡೇವ್ ಇರ್ತೈತ್ರಿ, ಊರಾಗ ಒಂದು ಉಡೇವ್ ಇರ್ತೈತ್ರಿ. ಅವು ಊರೊಳಗೆ ಒಂದು ಉಡೇವ್ ಅಂತ ಇರ್ತದೆ, ಎಲ್ಲ ಊರಾಗ ಇರ್ತೈತಿ. ಅದು ಹೋಗಿರ್ಬೇಕು ಬಹುಶಃ. ಹುಡ್ದಾರ ಹರಿದು ಉಡೆಗಡ್ಡಿಗೆ ಹಾಕ್ಲಿ, ಮತ್ತು ನಿನ್ನ ಸುಡುಗಾಡಿಗೆ ಹಿಟ್ಟು ಬರಲಿ, ನೀನು ನಿರ್ವಾಣಿ. ಎಷ್ಟು ಚಂದ ಬೈತೀರಿ. ನೀನು ಹೆಜ್ಜೆಯಾಗ ಗುಟ್ಟ ಬಡಿ ಅಂತ ತಿಳ್ಕೊಂಡ್ರೆ ಏನೇವ? ಎಲ್ಲೆಲ್ಲಿ ಹೋಗ್ಕನಲ್ಲಿ ಗುಟ್ಟ ಬಿಡಿಯೋದಲ್ಲ. ನೀ ಸನ್ಯಾಸಿ ಆಗುವಂಥ ಗುರುಗಳ ಪಾದೊಳಗೆ ಪಾದರಕ್ಷೆ ಇರ್ತದೆ ನೋಡ್ರಿ. ನೀವು ಹಿಂಗಿರ್ತೈತಿಲ್ರಿ, ಮ್ಯಾಗ ಗೂಟಿದ್ದಂಗೆ ಇರ್ತೈತಿ. ಅದಕ್ಕೆ ಗೂಟ ಬಡಿಲಿ ಅಂತ ಅಂದ್ರೆ ಸನ್ಯಾಸಿ ಆಗಲಿ ಅಂತ ಯವ್ವ. ಮತ್ತು ಹುಡ್ದಾರ ಹರಿದು ಉಡೆಗಡ್ಡಿಗೆ ಹಾಕ್ಲಿ ಅಂತ ತಿಳ್ಕೊಂಡ್ರೇನು? ಯಾರು ಸನ್ಯಾಸಿ ಆಗ್ತಾರೆ, ಸನ್ಯಾಸಿ ಸ್ವೀಕಾರ ಮಾಡುವ ಸಮಯದೊಳಗೆ ಹುಡುದಾರ ಕಟ್ ಮಾಡ್ತಾರೆ ನೋಡ್ರಿ. ಹುಡುದಾರ ಕಟ್ ಮಾಡ್ತಾರೆ. ಯಾರು ಸನ್ಯಾಸಿ ಆಗ್ತಾರಲ್ಲ ಅವ್ರು ಹುಡುದಾರ ಕಟ್ ಮಾಡ್ತಾರೆ. ಇದು ಹುಡುದಾರ ಹರಿದು ಉಡೆಗಡ್ಡಿಗೆ ಹಾಕ್ಲಿ ಅಂತ. ಇನ್ನು ನೀನು ಪತ್ರುಳಿ ಮತ್ತು ನೀನು ಸುಡುಗಾಡಿಗೆ ಹಿಟ್ಟು ಬರಲಿ. ಹೆಚ್ಚು ಕಡಿಮೆ ಎಲ್ಲ ಸನ್ಯಾಸಿಗಳ ಮಠ ಎಲ್ಲಿರ್ತಾವ್ರಿ? ಸುಡುಗಾಡಿಗೆ ಇರ್ತಾವೆ. ಸನ್ಯಾಸಿ ಮಠ ಎಲ್ಲ ಸುಡುಗಾಡಿಗೆ ಇರ್ತಾವೆಲ್ಲ. ಅವು ಅದಕ್ಕೆ ಅವನ್ನೆಲ್ಲ ಬೈತಿರ್ತಾರೆ. ಹಂಗೆ ಆ ಮಗನನ್ನು ಬೈಲಂತ ತಾಯಿ ಏನಂತ, ಎಲ್ಲಾದರೂ ಹಾಳಾಗಿ ಹೋಗಬಾರ್ದ ಅಂತ ತಿಳ್ಕೊಂಡಂದ ಬಳಿಕ ಧನ್ಯನಾದಿಯಮ್ಮ ಅಂತ ತಿಳ್ಕೊಂಡು ಅಂದವನೇ ಬರ್ತೀನಮ್ಮ ಅಂತ ತಿಳ್ಕೊಂಡು ಅಂದ. ಹೊರಟೇ ಬಿಟ್ಟ ಶರಣರ, ಹೊರಟೇ ಬಿಟ್ಟ, ಊರು ಬಿಟ್ಟು ಎಲ್ಲ ಬಿಟ್ಟು ಸಾರವಾಡಕ್ಕೆ ಬಂದ. ಸಾರವಾಡದಲ್ಲಿ ಒಬ್ಬರು ಗುರುಗಳು ಶಿವೈ ಮುತ್ಯರನ್ನು ಭೇಟಿ ಆಗ್ತಾನ. ನನಗೆ ಗುರುಗಳು ಬೇಕಾಗಿದೆ ಅಂತ ತಿಳ್ಕೊಂಡು ಅಂದಾಗ ಶಿವೈ ಮುತ್ಯರು ಹೇಳ್ತಾರ ಏನಂತ ಅಂತ ತಿಳ್ಕೊಂಡ್ರ, ಅದೇ ಭಾಗದಲ್ಲಿ ಒಬ್ಬ ಗುರುಗಳದಾರ, ಅಲ್ಲಿಗೆ ಹೋಗಪ್ಪ ಅಂತ ತಿಳ್ಕೊಂಡಂತಾರ. ಆದರೆ ನಾಗಲಿಂಗ ಗುರುಗಳ ಶೋಧನೆಯನ್ನು ಮಾಡಬೇಕಾದ್ರೆ ಹಂಗ ಮಾಡಲಿಲ್ಲ. ಯಾರು ನನ್ನನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ತಾರೆ ಅವರೇ ಆ ಗುರುಗಳು ಬಂದು ನನ್ನ ಕರೆದುಕೊಂಡು ಹೋಗಲಿ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಹರಿಯುವ ಹಳ್ಳದ ಉಸುಗಿನೊಳಗ ಏನು ಮಾಡ್ತಾನೆ, ತೆಗ್ಗನ ತೆಗಿತಾನೆ, ಚೆಂಡ ಅಷ್ಟ ಬಿಟ್ಟು ಹಿಂಗೆ ಕುತ್ಕೊಂತಾನ. ಶರಣರ, ಹರಿಯುವ ಹಳ್ಳದೊಳಗ ಉಸುಗಿನೊಳಗೆ ಏನಿರ್ತೈತಲ್ಲ, ಆ ಉಸುಗಿನೊಳಗ ಉಸುಗು ತೆಗೆದು ಇಷ್ಟು ಚೆಂಡು ಬಿಟ್ಟು ಇಷ್ಟ ಕುತ್ಕೊಂಡ್ಬಿಟ್ಟ. ಯಾರು ನನ್ನನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ತಾರೋ ಅವರು ಗುರುಗಳ ಬಂದು ನನ್ನ ಕರ್ಕೊಂಡು ಹೋಗ್ಲಿ ಅಂತ ತಿಳ್ಕೊಂಡಂದಾಗ ನಾವಲ್ಲ ನೀವಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಅಂದ್ರಂತಾರೆ. ನಾವಲ್ಲ ನೀವಲ್ಲ ಅಂತ ತಿಳ್ಕೊಂಡಂದ ಬಳಿಕ ಆವಾಗ ಏನಂತ ತಿಳ್ಕೊಂಡ್ರ ನಿರುಪಾದಿ ಸ್ವಾಮಿಗಳ ಅವ್ರು ಹೋದ್ರಂತ. ಅಂಕಲಿಗೆ ನಿರ್ಪಾದ ಸ್ವಾಮಿಗಳು ಅವರು ಹೋದ್ರು ತಲೆಕಟ್ಟಿನೊಳಗೆ. ಅಲ್ಲಿ ಹೋಗಿ ಏನು ಅವ ಉಸುಗಿನ ಕೂತು ಚೆಂಡಾಟ ಬಿಟ್ಟಿದ್ನಲ್ಲ, ಅವು ಕರೆದ್ರು, ಬಾರ್ಲಿ ಹೋಗೋಣ ಅಂದರು. ಆಯ್ತಪ್ಪ ಅಂತ ತಿಳ್ಕೊಂಡ ಕರ್ಕೊಂಡು ಬಂದರು. ತಲೆಕಟ್ಟುನೊಳಗೆ ಅವನಿಗೆ ಸಂಸ್ಕಾರ ಕೊಡುತ್ತಾರೆ, ದೀಕ್ಷಾ ಕೊಡುತ್ತಾರೆ. ದೀಕ್ಷಾ ಕೊಟ್ಟ ಬಳಿಕ ಒಂದು ದಿನ ಇವನು ಚೆನ್ನಾಗಿ ಅದೋನೋ ಇಲ್ಲ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಬೇಕು. ಗಡಿಗೆ ಚೆನ್ನಾಗಿ ಸುಟ್ಟೋತೋ ಇಲ್ಲ ನೋಡಬೇಕು, ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಒಂದು ದಿನ ಹೋಮಕುಂಡವನ್ನು ನಿರ್ಮಾಣ ಮಾಡ್ತಾರೆ. ಒಂದು ದಿನ ಹೋಮಕುಂಡವನ್ನು ನಿರ್ಮಾಣ ಮಾಡಿದ ಬಳಿಕ ಅವತ್ತೆಲ್ಲರೂ ಕೂಡ ನಾಡಿನ ಸಮಸ್ತ ಭಕ್ತರೆಲ್ಲೂ ಕೂಡ ಬಂದಿರ್ತಾರೆ. ಆ ಹೋಮದೊಳಗೆ ಹಿಂಗೆ ದಗದಗ ಅಂತ ತಿಳ್ಕೊಂಡು ಬೆಂಕಿ ಇರ್ತದ. ಅಲ್ಲಿರುವಂಥ ಎಲ್ಲ ಶಿಷ್ಯಂದರು ಇರ್ತಾರ. ಆದರೆ ನಾಗಲಿಂಗ ಇರಲಿಲ್ಲ. ನಾಗಲಿಂಗ ಇರಲಿಲ್ಲ. ಅವಾಗ ಗುರುಗಳಿಗೆ ಕೇಳುತ್ತಾರ ನಿರುಪಾದ ಸ್ವಾಮಿಗಳು, ನಾಗಲಿಂಗ ಎಲ್ಲಿ ಹೋಗ್ಯಾನ? ಯಪ್ಪ ಹೊಲ್ದಾಗ ಕೂತಾನ, ಕರ್ಕೊಂಬ ಹೋರಿ ಅಂದರು. ಕರ್ಕೊಂಡು ಬಂದರು. ಹಿಂಗೆ ಕೈ ಒಳಗೆ ತುಂಬಿದ ಒಂದು ತೆಂಗಿನಕಾಯಿನ ಟೊಪ್ಪಿಗಾಯಿನ ಹಿಡ್ಕೊತಾರೆ. ತೆಂಗಿನಕಾಯಿ ತಗೊಂಡು ಏನು ಮಾಡ್ತಾರ, ನಿಗಿ ಅನ್ನುವಂಥ ಹೋಮ ಕುಂಡದೊಳಗೆ ಆ ಕಾಯನ್ನು ಹಿಂಗೆ ಹೊಗೋದ್ರಂತ. ಹೊಗದ ಬಳಿಕ ಹೇಳ್ತಾರ, ಲೇ ನಾಗಲಿಂಗ, ಆ ಕಾಯಿ ಸುಟ್ಟತೋ ಇಲ್ಲ, ಒಂದಿಷ್ಟು ಹೋಗಿ ತೆಗೆದುಕೊಂಡು ಬಾ ಹೋಗು ಅಂದ್ರು ಅವರು. ಎಲ್ಲರೂ ಅಂತಾರ, ಅಲ್ಲಿರುವಂಥವ್ರು ಎಲ್ಲರೂ ಅಂದ್ರಂತ, ಯಪ್ಪ
ಅಂತ ಭಯಂಕರವಾಗಿರುವಂಥ ನಿಗಿನಿಗೆ ಅನ್ನುವಂಥ ಕೆಂಡವಿದೆ. ಅದ್ರೊಳಗೆ ನಾಗಲಿಂಗ ಹೋದ ಅಂತ ತಿಳ್ಕೊಂಡ್ರೆ ಸುಟ್ಕೊಂಡು ಸಾಯ್ತಾನೆ, ಕಳಿಸ್ಬೇಡ ಅಂತ ತಿಳ್ಕೊಂಡು ಎಲ್ಲರೂ ಅನ್ನ ಕತ್ತಿದ್ರಂತ. ಆ ಸಮಯದೊಳಗೆ ನಾಗಲಿಂಗ ಗುರುವಿನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೋಮ ಕುಂಡದೊಳಗೆ ಒಂದು ಹೆಜ್ಜೆಯನ್ನಿಟ್ಟ. ಒಂದು ಹೆಜ್ಜೆಯನ್ನಿಡಬೇಕಾದ್ರಂತಾನೆ ಜೈ ಗುರು ನಿರುಪಾದಿ, ಜೈ ಗುರು ನಿರುಪಾದಿ ಎಂದ ಮತ್ತೊಂದು ಹೆಜ್ಜೆನಿಟ್ಟ. ಜೈ ಗುರು ನಿರುಪಾದಿ ಎಂದ ಮತ್ತೊಂದು ಹೆಜ್ಜೆನಿಟ್ಟ. ಜೈ ಗುರು ನಿರುಪಾದಿ ಎಂದ ಮತ್ತೊಂದು ಹೆಜ್ಜೆನಿಟ್ಟ. ಆ ಕಾಯಿನ ತೆಗೆದುಕೊಂಡು ಮರಳಿ ಜೈ ಗುರು ನಿರುಪಾದಿ, ಜೈ ಗುರು ನಿರುಪಾದಿ ಅಂತ ತಿಳ್ಕೊಂಡಂದ. ಗುರುವಿನ ಪಾದಕ್ಕೆ ತಂದು ಇಟ್ಟು ನಮಸ್ಕಾರ ಮಾಡಿದ. ಗುರುಗಳಂತರ ಕಾಯಿ ಬರಬರಿ ಸುಟ್ಟೈದಪ್ಪ, ಮತ್ಯಾಕ ನನ್ನ ಮಠದಾಗಿರ್ತಿದಿ, ಮಠವನ್ನ ಬಿಡು ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಮಾಡ್ತಾರೆ. ಆಯ್ತು ನನ್ನಪ್ಪ ಅಂತ ತಿಳ್ಕೊಂಡು ಗುರುವಿನ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕಾದ್ರೆ ಹೇಳ್ತಾರೆ, ಮುಂದೊಂದು ದಿನ ನಿನಗೆ ಇಬ್ಬರು ಶರಣರು ಭೇಟಿ ಆಗ್ತಾರ, ಅವ್ರ ಜೊತೆ ಎಂದೂ ಕೂಡ ಜಗಳವನ್ನ ಆಡಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ. ಆಯ್ತಪ್ಪ ಅಂತ ತಿಳ್ಕೊಂಡು ಗುರುವಿನ ಆಶೀರ್ವಾದವನ್ನ ಪಡೆದುಕೊಂಡು ಈ ನಾಡನ್ನ ಸಂಚಾರ ಮಾಡಿದ. ಗರಗದ ಮಡಿವಾಳಸು ಜೊತೆಗೆ ಹಾಡಿದ. ನಾವು ಇದು ನಾಗಲಿಂಗಪ್ಪ ಇವರು ಶರೀಫ್ ಸಾಹೇಬ್ ಜೊತೆಗೆ ಅಡ್ಡಾಡಿದ. ಮುಂದೊಂದು ಈ ನಾಡನ್ನ ಸುತ್ತಿ ನವಲಗುಂದದ ಅಜಾತ ಜಗದ್ಗುರು ನಾಗಲಿಂಗ ಮಹಾಸ್ವಾಮಿಗಳನ್ನು ತಿಳ್ಕೊಂಡು ಹಾಗೆ ಹೋದ್ರು. ಎಲ್ಲಿಯ ತನಕ ಹಂಬಲಿಸುವೆನಿ ನಂದೀಶನ ಮರೆತು, ಕಂದ ನಿನಗೊಂದಿಲ್ಲ ಈ ಭವದಿ, ಸುಂದರ ಗುರುವಿನ ಪಾದಕ ಹೊಂದಿ, ಮಾಡೋ ಶ್ರೀ ಗುರು ಭಜನಾನೆ. ನೋಡ್ರಿ, ಮತ್ತು ಅವನು ಸನ್ಯಾಸಿ ಮಾಡ್ತೀನಿ ಅಂತ ತಿಳ್ಕೊಂಡ್ರೆ ಬದುಕಿಸ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂದ. ತಾಯಿ ಅಂತಾಳ, ಆಯ್ತಲ್ಲ ಈ ಭೂಮಿ ಮೇಲೆ ಆದರೂ ಕೂಡ ಸನ್ಯಾಸಿ ಆಗಿದ್ರು ಜೀವಂತವಾಗಿರೋ ಇರ್ತಾನಲ್ಲ, ಎಲ್ಲರೂ ಯಾಕೆ ಇರಲಿ, ಒಟ್ಟು ಜೀವಂತವಾಗಿ ಆದರೂ ಇರ್ತಾನೆ ನನ್ನ ಮಗ ಅಂತ ತಿಳ್ಕೊಂಡ್ರೆ ಸಾಕು. ಆಯ್ತಪ್ಪ ಸನ್ಯಾಸಿ ಆದ್ರಾಗಲ್ಲಕ್ಕ ಅಂತ ತಿಳ್ಕೊಂಡಂದು. ಮಾತು ಕೊಟ್ಟಿಂದ ತಪ್ಪಿ ನಡಿಬಾರ್ದ್ರಿ, ವಚನ ಕೊಟ್ಟಿಂದ ತಪ್ಪಿ ನಡಿಬಾರ್ದು, ಆಣಿ ಮಾಡಿಂದ ತಪ್ಪಿ ನಡಿಬಾರ್ದು. ನಾವು ಎಷ್ಟೋ ಮಂದಿ ಆಣಿ ಮಾಡಿರ್ತೀವಿ ತಪ್ಪಿ ನಡಿತೀವಿ, ಹೌದಲ್ರಿ? ಆಣಿ ಮಾಡಿರ್ತೀವಿ ತಪ್ಪಿ ನಡಿತೀವಿ. ನಮ್ಮ ಊರಾಗ ರೀ ಒಬ್ಬ ಹೆಣ್ಮಗಳು ಕರೆಸಿಲ್ಲ. ಎದಕ್ಕೆ ಕರೆಸಿಲ್ಲ ಅಂದ್ರೆ ಅವತ್ತು ದಿನ ಗಂಡು ಕುಡಿದು ಬರವ, ಮುತ್ಯಾರ ನೀವರ ಹೇಳ್ರಿ, ನೀವು ಒಂದು ಸ್ವಲ್ಪ ಪುರಾಣ ಹೇಳ್ತೀರಿ, ಒಂದೆರಡು ಚಲೋ ಮಾತು ಹೇಳ್ರಿ, ಅವಾಗ ಹೇಳಿ ಬುದ್ಧಿ ಕಲಿಸ್ರಿ, ದಿನ ಕುಡಿದು ಬರ್ತಾನ ಅಂತ ತಿಳ್ಕೊಳ. ಆಯ್ತವ ಅಂತ ತಿಳ್ಕೊಂಡು ಓತ್ ಮುಣಗ ಮುಂದೆ ಹೋದೆ. ಹೋದ ಬಳಿಕ ಅವು ಬರೋದ್ರಾಗ ನಾ ಕಟ್ಟಿ ಮೇಲೆ ಕೂತಿದ್ದೆ. ಅವ ಅಂದ, ಯಾರು ನೀನು ಅಂದವ. ಯಾರು ನೀನು ಅಂತ ತಿಳ್ಕೊಂಡ ಬಳಿಕ ಪಾಪ ಹೆಣ್ಮಗಳು, ಹಿಂಗೆ ರೀ ಪುರಾಣಿಕರು ಬಂದಾರ, ಎದಕ್ಕೆ ಬಂದಾರ ಅನ್ನೋದ್ರಾಗ ನಾನಂದೆ, ನೋಡುತ್ತಮ್ಮ ಪಾಪ 2 ಮಕ್ಕಳದವ, ಹೆಣ್ತಿ ನಿನ್ನ ಮೇಲೆ ಭಾಳ ಜೀವ ಮಾಡ್ತಾಳೆ, ಇಷ್ಟೆಲ್ಲ ಈ ಸಣ್ಣ ಸಂಸಾರ ಐತೆ, ಹಿಂಗೆ ಕುಡಿದು ಬಂದ್ರೆ ರೊಕ್ಕ ಹಾಳಾಕೈತೆ, ಸಂಸಾರ ಹಾಳಾಕೈತೆಪ್ಪ, ಹಂಗೆಲ್ಲ ಕುಡಿಬೇಡ ಅಂತ ತಿಳ್ಕೊಂಡಂದೆ. ನಿನ್ನ ಪುರಾಣ ನನ್ನ ಮುಂದೆ ಹೇಳಕ್ಕೆ ಹೋಗ್ಬೇಡ ಅಂದವ. ಅನ್ನೋದ್ರಾಗ ಏನಂದೆ, 1-2 ಮಾತು ಚಲೋ ಮಾತು ಹೇಳಿದೆ. ನೋಡಪ್ಪ ಹಂಗೆಲ್ಲ ಮಾಡಕ್ಕೆ ಬರೋಂಗಿಲ್ಲ ಅಂತ ತಿಳ್ಕೊಂಡು 1-2 ಮಾತು ಹೇಳಿದ್ರಾಗ ಅವ ಎಂದ, ಆಯ್ತು ರೀ ಅಂತ ತಿಳ್ಕೊಂಡು ಅನ್ಕೊಂಡದ್ರಾಗ ಕಾಲಿಗೆ ಬಿದ್ದೀನಿ ರೀ. ನನ್ನ ಕಾಲಿಗೆ ಅಲ್ರಿ, ಹೆಂಡತಿ ಕಾಲಿಗೆ ಬಿದ್ದವ. ಹೋದ್ರು ಬಿಡು, ಯಾರ ಕಾಲಿಗಾರ ಯಾಕೆ ಬಿದ್ದಾನಲ್ಲ ಅಂತ ತಿಳ್ಕೊಂಡಂದ. ಅವ ಅನ್ನಕತ್ತಿದ್ದ ಏನಂತ, ಮುತ್ಯಾರ ಇವತ್ತಿನಿಂದ ನಾನು ಕುಡಿಯಂಗಿಲ್ರಿ ಅಂತ ತಿಳ್ಕೊಂಡು ಗಟ್ಟಿಯಾಗಿ ಕಾಲು ಹಿಡ್ಕೊಂಡು ಹೇಳಕತ್ತಿದ್ದ. ಆತು ಬಿಡು, ನನ್ನ ಕಾಲಿಗೆ ಬಿದ್ದರೆ ಏನತ್ತ ಪಾಪ ಹೆಂಡತಿ ಕಾಲಿಗೆ ಬಿದ್ದು ಕೇಳಕತ್ತಾನ, ಆಗಲಿ ಬಿಡು ಅಂತ ತಿಳ್ಕೊಂಡು, ಆಯ್ತಪ್ಪ ಆಗಲ್ಲಕ್ಕ ಅಂತ ತಿಳ್ಕೊಂಡು ಅಂದು ಅವನಿಗೆ ಹೇಳಿ ಬಂದ್ಯ. ಬರೋದ್ರಾಗ 1 ತಾಸು ಆಗಿತ್ತು ರೀ. ತಾಸು ಅನ್ನೋದ್ರಾಗ ಹೆಣ್ಮಗಳು ಹತ್ಕೊಂತ ಓಡಿ ಬಂತ್ರಿ. ಅದು ಮತ್ತೆ ಹತ್ಕೊಂತ ಓಡಿ ಬಂತು. ಯಾಕವ ಏನಾಗೈತಿ ನಿನಗೆ, ಯಾಕೆ ಹತ್ಕೊಂತ ಬರಕತ್ತಿದೆ ಅಂತ ತಿಳ್ಕೊಂಡು ಅನ್ನೋದ್ರಾಗ, ಮುತ್ಯಾರ ನನ್ನ ಕಾಲಿಗೆ ಬಿದ್ದಂಗೆ ಮಾಡಿ ನನ್ನ ಕಾಲನ ಚೈನನ ತೊಗೊಂಡೋಗ್ಯನ ಮುತ್ಯ. ಕಾಲಿಗೆ ಬಿದ್ದಂಗೆ ಮಾಡಿ ಕಾಲನ ಚೈನನ ತೊಗೊಂಡೋಗ್ಯನ ಮುತ್ಯ, ಏನು ಮಾಡಲಿ ಅಂತ ತಿಳ್ಕೊಂಡು ತೊಳ್ಕತ್ತಿದ್ರು. ಮತ್ತು ಇವ್ರು ಸುಮ್ಮನೆ ಮಾತು ಕೊಟ್ಟಂಗೆ ಆಕೈತೆ. ಯವ್ವ ಕೆಲವೊಬ್ರು ಅಂತಿರ್ತಾರೆ, ಗುರುಗಳ ಹತ್ರ ಹೋಗಿ ಕೂತಂತ, ಹಿಂಗೆ ನೀ ಕುಣಿಯೋದು ಬಿಡು, ತಿನ್ನೋದು ಬಿಡು, ಹಾಕ್ಕೊಳೋದು ಬಿಡು, ಅದನ್ನು ಬಿಡು, ಇದನ್ನು ಬಿಡು, ಸುಳ್ಳು ಹೇಳೋದು ಬಿಡು, ಕಳು ಮಾಡೋದು ಬಿಡು, ಎಲ್ಲ ಬಿಡು 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 ಅಂತ ತಿಳ್ಕೊಂಡು 3 ಗಂಟೆ ಮಟ್ಟ ಹೇಳಿದ್ರು ಅಜ್ಜರ್. 3 ಗಂಟೆ ಮಟ್ಟ 3 ತಾಸು ಹೇಳಿದ ಬಳಿಕ ಅವಾಗ ಅಂದ್ರಂತ ಗುರುಗಳು, ಏನು ಬಿಟ್ಟಿ ಅಂತ ತಿಳ್ಕೊಳೋಣಂತ. ಎದ್ದು ನಮಸ್ಕಾರ ಮಾಡಿ ಎದ್ದು ಬಿಟ್ಟಿನ್ರಿ ಅಂದವ. ಏನು ಬಿಟ್ಟೋ ಗುರುಗಳ, ನಿಮ್ಮನ್ನ ಬಿಟ್ಟಿನ್ರಿ ಹೊಂಕಿ ನೋಡಂದವ.
ಏನು ಮಾಡೋದು ಅಂತ ತಗೊಂಡು ಹಂಗೆ ಆಕೈತಿ. ಅದಕ್ಕೆ ವಚನವನ್ನು ಕೊಟ್ಟ ಬಳಿಕ ವಚನವನ್ನು ಪಾಲಿಸಬೇಕು. ಆಯ್ತು ರೀ, ನೀವು ಹೇಳಿದಂಗೆ ಆಗಲಿ, ನನ್ನ ಮಗನ ನಾನು ಸನ್ಯಾಸಿನ ಮಾಡ್ತೀನಿ ಅಂತ ತಿಳ್ಕೊಂಡು ಬದುಕಿಸ್ರಿ ಅಂತ ತಿಳ್ಕೊಂಡು ಅಂದ ಬಳಿಕ ಜಂಗಮರು ಓರ್ವರಾಗಿರ್ತಕ್ಕಂಥವರು ಸಿದ್ದಪ್ಪನ ಹತ್ರ ಬರ್ತಾರೆ. ಬಂದು ಅವನ ಮೈಮೇಲೆಲ್ಲ ಹಿಂಗ ಮಂತ್ರೋಪದೇಶವನ್ನು ಮಾಡುತ್ತಾರೆ. ಮೈಮೇಲೆಲ್ಲ ಮಂತ್ರೋಪದೇಶವನ್ನು ಮಾಡುತ್ತಾರೆ. ಶರಣರು ಮಂತ್ರೋಪದೇಶನ ಮಾಡುತ್ತಾರೆ. ಮಾಡಿದ ಬಳಿಕ ಆವಾಗ ಸಿದ್ದಪ್ಪ ಶಿವ ಶಿವ ಅಂತ ತಿಳ್ಕೊಂಡು ಎದ್ದು ಕೂತ್ಕೊಂಡ. ಗಾಬರಿ ಆದ್ರ ಜನ ಎಲ್ಲ, ಯಪ್ಪ ಏನಿದು ಅಂದರು. ಅಷ್ಟೊತ್ತನ್ನೋದ್ರಾಗ ಏನಂತ ತಿಳ್ಕೊಂಡು ಅಂದ್ರೆ, ಏನು ಹಾವು ಕಚ್ಚಿ ಹೋಗಿತ್ತಲ್ಲ ಜಂಗಮನ್ ಓರ್ವರಾಗಿರ್ತಕ್ಕಂಥವರು ಮತ್ತ ಆ ಘಟಸರ್ಪವನ್ನು ಕರೆದ್ರಂತ ಶರಣರ. ಮತ್ತೆ ಕರೆದ್ರು, ಎಲ್ಲಿ ಕಚ್ಚಿತ್ತಲ್ಲ ಕಚ್ಚಿದ್ದಲ್ಲಿ ಮತ್ತೆ ಏನೆಲ್ಲ ವಿಷವೆಲ್ಲ ಏರಿತ್ತಲ್ಲ ಆ ವಿಷವನ್ನು ಮರಳಿ ನೀನು ತೆಗೆದುಕೋ ಅಂತ ತಿಳ್ಕೊಂಡು ಆ ಮಂತ್ರಶಕ್ತಿಯಿಂದ ಹಾವಿಗೆ ಹೇಳಿದ್ರಂತ ಘಟಸರ್ಪಕ್ಕೆ. ಆ ಎಲ್ಲಿ ಕಚ್ಚಿತ್ತ ಘಟಸರ್ಪ ಸಿದ್ದಪ್ಪನ ಕಾಲಿಗೆ ಅಲ್ಲೆಲ್ಲೇ ಆ ಮತ್ತ ವಿಷವನ್ನು ಹೀರಿಕೊಳ್ತಾ ಇತ್ತು. ವಿಷವನ್ನೆಲ್ಲವೂ ಕೂಡ ಹೀರಿಕೊಂಡ ಬಳಿಕ ಏನಂತ ತಿಳ್ಕೊಂಡಂದ್ರೆ, ತನ್ನ ವಿಷ ಮತ್ತು ಮನುಷ್ಯನ ವಿಷವೆಲ್ಲವೂ ಕೂಡ ಅದರ ಮೈ ಒಳಗೆ ಬಂದ ಬಳಿಕ ಹಾವು ಸತ್ತೋತ್ರಿ. ಮತ್ತೆ ಮನುಷ್ಯನ ವಿಷ ತಗೊಂಡು ಬಳಿಕ ಮತ್ತೆ ಹಾವು ಸತ್ಯ. ಅವಾಗ ಏನಂತ ತಿಳ್ಕೊಂಡಂದ್ರೆ, ಜಂಗಮನೋರ್ವರಾಗಿರ್ತಕ್ಕಂಥವ್ರು ಮತ್ತೆ ಅದಕ್ಕೆ ಸತ್ತ ಹಾವನ್ನು ಬದುಕಿಸಿದ್ರು. ಮತ್ತೆ ಸತ್ತ ಹಾವನ್ನು ಬದುಕಿಸಿದ್ರು. ಮತ್ತು ಸಿದ್ದಪ್ಪನು ಕೂಡ ಎದ್ದು ಕುಳಿತುಕೊಂಡ, ಶಿವ ಶಿವ ಅಂತ ತಿಳ್ಕೊಂಡು ಎದ್ದು ಕುಳಿತುಕೊಂಡ. ಊರು ಜನರು ನೋಡ್ತಾ ಇದ್ರು. ಸತ್ತ ಹಾವನ್ನು ಸರ್ಪವನ್ನು ಬದುಕಿಸಿದ ಬಳಿಕ ಅದು ಏನಂತ ತಿಳ್ಕೊಂಡಂದ್ರೆ, ಸರ್ಪ ಅದು ಹರಿದುಕೊಂಡು ಹೋಗಲಿಲ್ಲ. ಸಿದ್ದಪ್ಪನನ್ನು ಏರಿ ಹಿಂಗ ಸೊಂಟದೊಳಗೆ ಬಂದು ಹಿಂದ ತಲೆ ಮೇಲೆ ಹಿಂಗೆ ಎಡಿಯತ್ತಿ ನಿಂತುಕೊಂಡಿದ್ದೈತಿ ನೋಡ್ರಿ. ಮತ್ತೆ ಎಡಿಯತ್ತಿ ನಿಂತ್ಕೊಂತಂತ ಎಲ್ಲರೂ ಅನ್ನಕತ್ತಿದ್ರು, ಏನಪ್ಪ ಏನಿದು ಪರಮಾತ್ಮನ ಅವತಾರ ಐತಲ್ಲ ಅಂತ ತಿಳ್ಕೊಂಡಂದ್ರಂತ. ಏನು ಪರಮಾತ್ಮನ ಅವತಾರ? ಹೆಡೆ ಎತ್ತಿ ನಿಂತುಕೊಂಡು ಮತ್ತೆ ಕೆಳಗೆ ಇಳಿದು ಹರಿದು ಸಿದ್ದಪ್ಪಗೆ ನಮಸ್ಕಾರ ಮಾಡಿ ಮತ್ತೆ ಹೊರ್ಕೊಂಡು ಹೋತಂತ. ನೋಡಿ ಎಂಥ ಶಕ್ತಿ ಇರಬೇಕು. ಅವಾಗ ಮತ್ತೆ ಜಂಗಮರು ಓರ್ವರು ಗರ್ಭಗುಡಿ ಒಳಗೆ ಹೋಗಿ ಸಿದ್ದಪ್ಪನನ್ನು ಸ್ನಾನ ಮಾಡಿಸಿ ಆತನಿಗೆ ಮಂತ್ರೋಪದೇಶವನ್ನು ಮಾಡಿಸಿ ಹೊರಗಡೆ ಕರೆದುಕೊಂಡು ಬಂದು ಹೇಳ್ತಾರ, ನೋಡಪ್ಪ ಮತ್ತು ಇವನನ್ನು ಸನ್ಯಾಸಿ ಮಾಡಬೇಕು ನೀವು ಅಂತ ತಿಳ್ಕೊಂಡಂದ್ರಂತ. ಆಯ್ತರಪ್ಪ ಮತ್ತು ಮಾಡ್ತೀವ್ರಿಪ್ಪ ಅಂತ ತಿಳ್ಕೊಂಡಂದ್ರಂತ. ಅಷ್ಟೆಲ್ಲ ಬದುಕಿಸಿಂದ ಎಲ್ಲ ಆದ ಬಳಿಕ ಅವಾಗ ಮಂದಿ ಅಂದ್ರೆ, ಅಲ್ರಿ ಆಗಲೇ ಬಂದೀರಿ, ಹೌದು ನಾವು ಒಂದು ಮಾತು ಕೇಳೋದೇ ಬಿಟ್ಟು ನಿಮ್ಮದು ಯಾವ ಊರು ಅಂದ್ರಂತ. ಅವರು ಭಾಳ ಹೊತ್ತಾತು ನಾವು ಕೇಳೇ ಇಲ್ಲ, ನಿಮ್ಮದು ಯಾವ ಊರು? ಅವಾಗ ಅನ್ನಂತ, ನಮ್ಮದು ದೇವನೂರು. ಯಾವ ಊರು ರೀ? ನಮ್ಮದು ದೇವನೂರು. ನನಗೆ ಶಿವಯ್ಯ ಅಂತಾರೆ. ನಮ್ಮದು ಪಟ್ಟದ ಮಠ ಐತಿ. ನನಗೆ ಇಬ್ಬರು ಎಂಡ್ರದಾರ ಅಂದವ. ಏನು ರೀ, ನನಗಿಬ್ಬರು ಎಂಡ್ರದಾರ. ಪರಮಾತ್ಮನ ಪ್ರಪಂಚ ಹೆಂಗೈತೆ ಅಂತ ತಿಳ್ಕೊಂಡ್ರೆ ವಿಷಮ ಪ್ರಪಂಚ ಅಂತ ಕರೀತಾರೆ ರೀ. ಸುಮ್ಮನೆ ಇಲ್ಲರಿ, ಅವು ಕೆಟ್ಟ ಜಗಳ ಆಡ್ತಾವೆ, ಗಂಡ ಹೆಂಡತಿ ಸುಮ್ಮನೆ ಇರಲ್ಲವು. ಅವಂದಂತ ಏನಂತ, ಆಕಿನ ರಬ್ಸದಾಗ ಈಕಿನ ಮಗುನೇ ಶಿಂಬಳು ಬರ್ತೈತೆ, ಈಕಿನ ರಬ್ಸದ ಆಕಿನ ಮಗುನೇ ಶಿಂಬಳು ಬರ್ತೈತೆ ಮರಯ್ಯ. ಏನು ಮಾಡಬೇಕು? ಇಬ್ಬರನ್ನ ಎಂಡ್ರ್ ಮಾಡ್ಕೊಂಡೀನಿ. ಅಟಮಾರಿ 3 ಮಕ್ಕಳು ಅದಾವ. ಒಬ್ಬವ ಅಟಮಾರಿ ಗಣಪ, ಒಬ್ಬವಿದ್ರೆ 6 ಮುಖ ಅವಾಗ. ಯವ್ವ ಯಾರು 6 ಮುಖ? ಸಣ್ಣ ಮುಖ. ಅವನಂತೂ ಪರಿಸ್ಥಿತಿ ಹೇಳ್ಬಾರ್ದು. ನೆಗಡಿ ಆತಂದ್ರೆ 6 ಮಗುನೇ ಗಿಡಿತಿರ್ತೈತೆ ಅದು. ಹೆಂಗೆ ಒರೆಸ್ಕೊಂತವನು ಹೆಂಗಿಲ್ಲ. 6 ಮುಖದಾಗ ಒಂದು ಮುಖದಾಗ ಒರೆಸ್ಕೊಳಕ್ಕೆ ರಗಡಾಗಿರ್ತೈತಿ ನಮಗೆ. ಅವನು 6 ಮುಖ ರೀ. ಮತ್ತು ವೀರಭದ್ರ ಅವ ಉಗ್ರ ರೂಪಿ ರೀ. ಅವ ಇವ್ರನ್ನ ಸಮಾಧಾನ ಮಾಡೋದ್ರಾಗ ನಮಗೆ ಅವಂಗೆ ರಗಡಾಗೈತಿ ಅಂತ ಅವ ಅನ್ನಕ್ಕದ ರಗಡಾಗ್ಬಿಡ್ತು. ಒಂದು ಸಲ ಏನಂತ ತಿಳ್ಕೊಂಡ್ರೆ, ಪರಮಾತ್ಮ ಪಾರ್ವತಿ ಇಬ್ಬರು ಜಗಳ ಆಡಿಬಿಟ್ರಂತೆ. ಪರಮಾತ್ಮ ಪಾರ್ವತಿ ಇಬ್ಬರು ಜಗಳ ಆಡಿ ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ, ಪರಮಾತ್ಮಗೆ ಮಾತ ಬಿಟ್ಟುಬಿಟ್ಲಾಕಿ. ಯಾರ್ರೀ? ಪಾರ್ವತಿ. ಅವು ಪರಮಾತ್ಮ ಚಹಾ ಕೊಡಲಿಲ್ಲಂತ, ಉಪ್ಪಿಟ್ಟು ಕೊಡಲಿಲ್ಲಂತ, ಏನು ಒಗ್ಗಣಿಲ್ಲ, ಚಹಾ ಇಲ್ಲ, ಎಲ್ಲದು ಬಂದ್ ಮಾಡಿಬಿಟ್ಲಂತೆ. ಮಾತಿಲ್ಲ, ಏನಿಲ್ಲ. ಮತ್ತು ಸಭೆದಾಗ ಕುಂದ್ರಂತಾಗ ಹೆಂಗೆ ಆರಾಮಾಗಿ ಕುಂದಿರ್ತಿದ್ರು. ಕುಂದ್ರದಾಗ ಹೆಡೆ ತೊಡಿ ಮೇಲೆ ಹಿಂಗೆ ಕುತ್ಕೊಂಡಿದ್ರು. ಮುಂದೆ ಗಣಪ ಕುತ್ಕೊಂಡಿದ್ರಂತ. ಕುಂದ್ರೋದಾಗ ಏನಂತ ತಿಳ್ಕೊಂಡು, ಇವ್ರು ಏನು ಜಗಳ ಆಡಿದ್ರು, ತಂದೆ ತಾಯಿ ಇಬ್ಬರು ಜಗಳ ಆಡಿದ್ದನ್ನು ಗಣಪ ಗೊತ್ತಿತ್ತಂತೆ. ಗೊತ್ತಾದಾಗ ಏನಂತ ತಿಳ್ಕೊಂಡಂದ್ರೆ, ಇವ ಪರಮಾತ್ಮ ಸುಮ್ಮನೆ ಕುಂದ್ರಿಲ್ಲ, ಊರಿಗೆ ಹಿಂಗೆ ಗಣಪಗ ಕಪಾಳಕ್ಕೆ ಹೋಗಿ ಮುತ್ತು ಕೊಟ್ಟ. ಕಪಾಳಕ್ಕೆ ಕಿವಿಗೆ ಭಾಳ ಅಂತರಿಲ್ರಿ. ಕಿವಿ ಮುಟ್ಟಿದ್ರೆ, ಕಿವಿ ಹಿಂಡಿದ್ರೆ ಅದು ಬೇರೆ, ಕಪಾಳ ಹಿಂಡಿದ್ರೆ ಅದು ಮುದ್ದು ಕೊಟ್ಟಂಗೆ ಪ್ರೀತಿಯಲ್ಲಿ. ಹಂಗೆ ಪರಮಾತ್ಮ ಹಿಂಗೆ ಮುದ್ದು ಕೊಟ್ಟ. ಆ ಪರಮಾತ್ಮ ಮುದ್ದು ಕೊಟ್ಟಿದ್ದು ನೋಡಿ ಪಾರ್ವತಿಯಲ್ಲಿ ಮಗಳು ಕೂತಿದ್ಲ, ಆಕೆ ಮುದ್ದು ಕೊಟ್ಟ. ಆಕೆ ಮುದ್ದು ಕೊಡೋದು ನೋಡಿ ಇವನು ಮುದ್ದು ಕೊಟ್ಟ.
ಇವ ಮುಂದೆ ಕೊಡೋದು ಪಾರ್ವತಿ ಕೊಟ್ಟು ಇಬ್ಬರು ವಾದಿ ಬೀದಿ ಕೊಡಾಕತ್ತಿರಪ್ಪ ಅವು ಏನು ಮಾಡಿದ ಅಂತ ತಿಳ್ಕೊಂಡು ಗಣಪ ಮುಂದಕ್ಕೆ ಸರ್ಕೊಂಡ್ಬಿಟ್ಟ. ಇಬ್ಬರು ಮುಖ ಕಲ್ತ್ಬಿಟ್ಟು ಇಬ್ಬರು ಮುಖ ಕಲ್ತು. ಅವಾಗ ಅಂದಂತ ಏನು ಕೊಡಿದಿಲ್ಲೋ ಗಣಪ ನೀನು, ನಿಮ್ಮ ಸಲುವಾಗಿ ಮಾಡಿದ ನಾನು ಅಂದವ. ಯಾಕೆ ನೀವು ಜಗಳ ಆಡಿದ್ರಲ್ಲ ಅಂದವ. ಅದರ ಸಲುವಾಗಿ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ ಸಿದ್ದಪ್ಪನನ್ನು ಪಲ್ಲಕ್ಕಿ ಮೇಲೆ ಕೂಡಿಸಿಕೊಂಡು ಮೆರವಣಿಗೆ ಮುಖಾಂತರವಾಗಿ ವಿರಕ್ತ ಮಠಕ್ಕೆ ಕರ್ಕೊಂಡು ಹೋದ್ರಟ್ಟಂತೆ. ವಿರಕ್ತ ಮಠಕ್ಕೆ ಕರೆದುಕೊಂಡು ಹೋದ್ರಂತ. ಪಲ್ಲಕ್ಕಿ ಒಳಗೆ ಕುಳಿತುಕೊಂಡು ಎಲ್ಲರೂ ಜಯ ಜಯಕಾರ ಮಾಡ್ಕೊತ ಕರೆದುಕೊಂಡು ಹೋಗಿ ವಿರಕ್ತ ಮಠದೊಳಗೆ ಕೂಡಿಸಿದ್ರಂತ. ಮತ್ತು ಎಲ್ಲರೂ ಬರೋರು ಮಾತಾಡಿಸೋದಾಯ್ತಂತ. ಮತ್ತು ಅಂದ್ರಂತ ಅವರು ದೇವ ಮಲ್ಲಮ್ಮ ಗುರು ಶಾಂತಪ್ಪನವರು, ಯಪ್ಪ ಇನ್ನೂ ಒಂದು 4 ದಿನ ಇದ್ದು ಹೋಗು, ಹಂಗೆ ಹೋಗಬೇಡ, ಇನ್ನೊಂದು 4 ದಿನ ಇದ್ದು ಹೋಗು ಅಂತ ತಿಳ್ಕೊಂಡು ಆಯ್ತಪ್ಪ ಹಿರಿತೀನಿ ಅಂತ ತಿಳ್ಕೊಂಡು ಗುರು ಶಾಂತಪ್ಪ ಮತ್ತು ದೇವ ಮಲ್ಲಮ್ಮ ತಂದೆ ತಾಯಿಗಳು ಹೇಳತ್ತಾರ ಅಂದ ಬಳಿಕ ಅಂತ ತಿಳ್ಕೊಂಡಂದ ಬಳಿಕ ಎಲ್ಲರಿಗೂ ಕೂಡ ಏನಂತ ತಿಳ್ಕೊಂಡ್ರೆ ಆಯ್ತಪ್ಪ ಅಂತ ತಿಳ್ಕೊಂಡು ಮತ್ತೆ 4 ದಿನ ಇದ್ದ. 4 ದಿನ ಇದ್ದು ಹೋಗುವಂಥ ಸಮಯ, ವಿರಕ್ತ ಮಠಕ್ಕೆ ಬಂದಂಥ ವಿರಕ್ತ ಮಠದಿಂದ ಹೋಗುವಂಥ ಸಮಯ. ಶರಣರ ಒಂದು ಮಾತು ನೆನಪಲ್ಲಿಟ್ಕೋಬೇಕು, ಎತ್ತಿರುವಂಥ ತಂದೆ ತಾಯಿ ಬಂಧು ಬಳಗ ಊರನ್ನು ಬಿಟ್ಟು ಹೋಗಬೇಕಾದ್ರೆ ಬಹಳಷ್ಟು ದುಃಖವಾಗಿರ್ತದ. ನಮಗೂ ನಿಮಗೆಲ್ಲರಿಗೂ ದುಃಖವಾಗ್ತೈತಿ. ಆದರೆ ಅಲ್ಲಿ ಏನಂತ ತಿಳ್ಕೊಂಡ್ರೆ ಸಿದ್ದಪ್ಪನೇ ಊರು ಬಿಟ್ಟು ಹೊರಟಾನೆ ಅಂತ ತಿಳ್ಕೊಂಡ ಬಳಿಕ ಊರಿನ ಜನರೆಲ್ಲರೂ ಕೂಡ ದುಃಖದ ಮಡಲೊಳಗೆ ಬಿದ್ದು ಅಳುತ್ತಾ ಇದ್ದಾರೆ. ದುಃಖದ ಮಡಲೊಳಗೆ ಬಿದ್ದು ಅಳುತ್ತಾರೆ. ಸಿದ್ದಪ್ಪ ತಂದೆ ಎನ್ನುವ ಉಪಾಧಿಯನ್ನ, ತಾಯಿ ಎನ್ನುವಂಥ ಉಪಾಧಿಯನ್ನ, ಶರಣರ ಅಣ್ಣ ಅನ್ನುವಂಥ ಉಪಾಧಿಯನ್ನ, ಉಪಾಧಿ ಅಂದ್ರೆ ಗೊತ್ತಾಕೈತಿಲ್ಲ. ಈಗ ನಮಗೆ ಹೆಂಡತಿ ಅನ್ನೋದು ಉಪಾಧಿ, ಮಕ್ಕಳು ಅನ್ನೋದು ಉಪಾಧಿ. ಇನ್ನೂ ನಿಮಗೆ ಗೊತ್ತಾಗಬೇಕಂತ ತಿಳ್ಕೊಂಡಂದ್ರೆ ಈಗ ನಮ್ಮ ಗವಾಯಿಗಳು ಈಗ ಅಲ್ಲಿ ಹಾರ್ಮೋನಿ ನುಡಿಸ್ತಾರೆ. ಅವ್ರ ಮುಂದೆ ಪೇಟಿ, ಅದಕ್ಕೇನಂತೀರಿ? ಹಾರ್ಮೋನಿಯಂ ಅಂತೀರಿ. ಅವ್ರ ಮುಂದೆ ಹಾರ್ಮೋನಿಯಂ ಇರುವುದರಿಂದ ಅವ್ರಿಗೆ ಏನಂತೀವಿ ನಾವು? ಗವಾಯಿ ಅಂತೀವಿ, ಹೌದಲ್ರಿ? ಅವ್ರ ಹೆಸರು ಬೇರೆ ಐತ್ರಿ. ಅವ್ರ ಹೆಸರು ಏನ್ರಿ? ಶಾಂತಾನಂದ್ರಿ ಅವ್ರ ಹೆಸರು. ಅವ್ರ ಪೇಟಿ ಬಾರಿಸ್ತಾರೆ ಅನ್ನೋದಕ್ಕಾಗಿ ಅವ್ರಿಗೆ ಏನಂತೀವಿ ನಾವು? ಗವಾಯಿ ಅಂತೀವಿ. ಅವ್ರ ಹೆಸರು ಗವಾಯಿ ಅಲ್ರಿ, ಶಾಂತಾನಂದ. ಈಗ ನಮ್ಮ ತಬಲಾಜಿ ಊರದಾರ ಗಜಾನನ ಅವರು, ಅವ್ರ ಮುಂದೆ ಏನದವ್ರಿ? ತಬಲಾ ಡಗ್ಗ ಅದಾವ. ಆ ತಬಲಾ ಡಗ್ಗ ಬಾರಿಸ್ತಾನೆ, ನುಡಿಸ್ತಾನೆ. ಅದಕ್ಕೆ ನಾವೇನಂತೀವಿ? ಅವ್ರಿಗೆ ಏನಂತೀವ್ರಿ? ತಬಲಾಜಿ. ಅವನ ಹೆಸರು ಅಲ್ಲದು. ಅವನ ಹೆಸರೇನ್ರಿ? ಆ ವಸ್ತುಗಳು ಅವನ ಮುಂದೆ ಇರುವುದರಿಂದ ಅವನಿಗೆ ಆ ಹೆಸರು ಬಂದೈತ್ರಿ. ಆ ವಸ್ತುಗಳ ಇರುವುದರಿಂದ, ಆ ಉಪಾಧಿಗಳು ಇರುವುದರಿಂದ ಅವನಿಗೆ ತಬಲಾಜಿ ಅಂತಾರ. ಅವನ ಹೆಸರು ಗಜಾನನ, ಹೌದಲ್ರಿ? ಉಪಾಧಿ ಅಂತ ಕರೀತಾರೆ. ಅದು ಇರೋದ ಉಪಾಧಿ. ಏಣಿತಿ ಇರುವುದರಿಂದ ಗಂಡನಿಗೆ ಉಪಾಧಿ. ಏಣಿತಿ ಅನ್ನೋದು ಇತ್ತು ಅಂತ ತಿಳ್ಕೊಂಡು ಗಂಡ ಅನ್ನೋದು ಉಪಾಧಿ ಏಣಿತಿ. ಗಂಡ ಇಲ್ಲಾಂದ್ರೆ ಹೆಣಿತಿನ ಬರಂಗಿಲ್ಲ ಅಲ್ಲಿ. ಶರಣರ ನಾ ಹೇಳೋದು ಅರ್ಥ ಆಕೈತಿ? ಗಂಡ ಸತ್ತ ಅಂತ ತಿಳ್ಕೊಂಡ್ರೆ ಏಣಿತಿ ಹೋಗೇ ಬಿಡ್ತೈತೆ, ಅಲ್ಲಿ ಇರಂಗಿಲ್ಲ. ಏಣಿ ಸತ್ತಳ ಅಂತ ತಿಳ್ಕೊಂಡ್ರೆ ಗಂಡನದು ಉಪಾಧಿ ಹೋಗೇ ಬಿಡ್ತದ. ಉಪಾಧಿ ಇನ್ನೂ ನಮಗೆ ಹೇಳ್ಬೇಕಂದ್ರೆ ನನಗಾದ ಅನುಭವ ಹೇಳ್ತೇನೆ ನಿಮಗೆ. ಉಪಾಧಿ ಅಂದರು, ನಾನು ಪುರಾಣಕ್ಕೆ ಹೊಂಟಿದ್ದ ಶ್ರಾವಣ ಮಾಸದಾಗ ಬೆಟಗೇರಿ ಪುರಾಣಕ್ಕೆ ಹೋಗ್ತಿದ್ದೆ. ಹೋಗೋ ಮುಂದೆ ಏನಂತ ತಿಳ್ಕೊಂಡ್ರೆ ಬಸ್ ಸ್ಟ್ಯಾಂಡಿನೊಳಗೆ ಕುಳಿತುಕೊಂಡಿದ್ದೀನಿ ರೀ. ಬಸ್ ಸ್ಟ್ಯಾಂಡಾಗ ಕೂತ್ಕೊಂಡಿದ್ದೆ, ಸೂಟ್ ಕೇಸ್ ಹಿಡ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮೂರಾಗ ಅಲ್ಲಿ ನಮ್ಮೂರ ಪಕ್ಕಕ್ಕೆ ಉಪ್ಪಲದಿನಿ ಅಂತ ತಿಳ್ಕೊಂಡು ಬರ್ತೈತಿ. ಅಲ್ಲಿ ಏನಂತ ತಿಳ್ಕೊಂಡ್ರೆ ಒಬ್ಬ ಗಂಡು ಜುಗಪ್ಪ ಎಲ್ಲಮ್ಮನ ಹೊತ್ಕೊಂಡಿದ್ದ. ಅವ ನನಗೆ ಭಾಳ ಪರಿಚಯ. ನಾನು ಕೊಪ್ಪಳ ಬಸ್ ಸ್ಟ್ಯಾಂಡ್ನಾಗ ಹಿಂಗೆ ಕೂತ್ಕೊಂಡಿದ್ನಲ್ಲ, ಅವಾಗ ಕೊಪ್ಪಳದಾಗೆಲ್ಲ ತಿರುಗಾಡಿ ಬಸ್ ಸ್ಟ್ಯಾಂಡಾಗ ಬಂದ್ರಿ ಎಲ್ಲಮ್ಮನ ಹೊತ್ಕೊಂಡು. ಬರೋದ್ರಾಗ ಏನು ನನ್ನ ನೋಡಿದ್ನಲ್ಲ, ನೋಡಿದ ಬಳಿಕ ಹೋ ಶಾಸ್ತ್ರಿಗಳ ಹರಾಮ್ರೆ ಅಂತ ತಿಳ್ಕೊಂಡು ಅನ್ಕೊಂತ ಬಂದು ಏನು ಮಾಡಿದನು ರೀ, ತನ್ನ ಕೊಳ್ಳನ ಭಂಡಾರ ತೊಗೊಂಡು ಹಿಂಗೆ ಹಚ್ಚಿದ ಬಳಿಕ ಏನಂತ ತಿಳ್ಕೊಂಡಂದ್ರೆ ಸುಮ್ಮನೆ ಇರಲಿಲ್ಲ ರೀ. ಅವ ಏನು ಮಾಡಿದ, ತನ್ನ ತಲೆ ಮ್ಯಾಗಿಂದ ಎಲ್ಲಮ್ಮನ ತೊಗೊಂಡು ನನ್ನ ಪಕ್ಕಕ್ಕೆ ಇಟ್ಟನ್ರಿ. ಪಕ್ಕಕ್ಕಿಟ್ಟು ಅವ ಏನಂದ, ಅಜ್ಜಾರ ಸ್ವಲ್ಪ ಮೂತ್ರಕ್ಕೆ ಹೋಗಿ ಬರ್ತೀನಿ, ನಮ್ಮ ಎಲ್ಲಮ್ಮನ ನೋಡ್ಕೊಂತ ಇರ್ರಿ. ಎಲ್ಲಮ್ಮನ ನೋಡ್ಕೊಂತ ನನಗಿನ್ನೂ ಬಸ್ ಬರೋದನ್ನ ಅರ್ಧ ಗಂಟೆ, ಜಲ್ದಿ ಬಾ ಅಂತ ತಿಳ್ಕೊಂಡಂಗೆ. ಆಯ್ತು ಅಂತ ತಿಳ್ಕೊಂಡಂದು ಹೋದನ್ರಿ. ಅವ ಹೋದ ಬಳಿಕ ಏನಾಯ್ತು ಅಂತ ತಿಳ್ಕೊಂಡ್ರೆ ಅಲ್ಲಿ ಪಕ್ಕದೊಳಗೆ ಲೇಬಗಿರಿ ಅಂತ ತಿಳ್ಕೊಂಡು ಒಂದು ಊರ್ರಿ. ಆ ಊರಾರು ಹುಬ್ಬಳ್ಳಿಗೆ ಹೋಗಿದ್ರೆ ಏನೋ ಗೊತ್ತಿಲ್ಲ, ಒಂದು 7-8 ಜನ ಕಮಿಟಿ ಹಿರಿಯರು ಬಸ್ ಸ್ಟ್ಯಾಂಡಾಗ ಬಂದರು. ಬಸ್ ಸ್ಟ್ಯಾಂಡಾಗ ಬರೋದ್ರೆ ನಾನು ನೋಡೋ ತಡ ಅವ್ರು ಏನಂದ್ರು, ಹೋ ಶಾಸ್ತ್ರಿಗಳು ಮೊನ್ನೆ ಪುರಾಣ ಹೇಳ್ತಿದ್ರಿ, ಈಗೇನು ಎಲ್ಲಮ್ಮ ಗುಡ್ಡು ಕೊಂಟಿರಿ ಅಂದ್ರ. .
ಭಾಳ ಚಲೋ ಆತ್ರಿ. ಯಾವಾಗ ಬಂದಾಳ್ರಿ ಎಲ್ಲಮ್ಮ ಯಾವಾಗ ಹೊಲ್ತಾಳ ಏನು ಕತ್ತಿ ಅಂತ ತಿಳ್ಕೊಂಡು ಎಲ್ಲ ಕೆಳಕತ್ತಿದ್ರು. ಈಗ ಬಂದಾಳ್ರಿ ಒಂದು 5 ನಿಮಿಷ ಆತ ಅನ್ಯಾನ. ಮತ್ತು ಗುಡ್ಡು ಕೊಂಟಿಲ್ಲ ಅಂತ ತಿಳ್ಕೊಂಡು ಪಕ್ಕದಾಗ ಎಲ್ಲಮ್ಮ ಕುಂತಾಳ. ಇಲ್ಲಂತ ಅನ್ನಕ್ಕೆ ಬರಂಗಿಲ್ಲ. ಅವ್ರಂದ್ರು ಭಾಳ ಚಲೋ ಆತ್ರಿ ಮುತ್ಯಾರ ಹೋಗ್ರಿ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು 10, 50, 100 ಅಂತ ತಿಳ್ಕೊಂಡು ಎಲ್ಲಮ್ಮನ ಮುಖದ ಇದ್ರೆ ಏನು ಮೂರ್ತಿ ಸುತ್ತಲೂ ಹಾಕಾಕತ್ತಿದ್ರು. ನನ್ನ ಜೀವ ಚೂರು ಅನ್ನಕತ್ತಿತ್ತದ. ಹಾಂ, ನನ್ನ ಜೀವ ಚೂರು ಅನ್ನಕತ್ತಿತ್ತು. ಅವ್ರು ಅನ್ನಕತ್ತಿದ್ರು ಎಷ್ಟು ದಿನಕ್ಕೆ ನೋಡ್ತೀರಿ ನೀವು ಗುಡ್ಡಕ್ಕೆ ಹೋಗೋದಂತಂದ್ರೆ ಅವರು ಎಷ್ಟು ದಿನ ಆಕೈತಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಂದ್ರು. ಯಾಕೆ ಅವ ಏನಂತ ತಿಳ್ಕೊಂಡಂದ್ರೆ ಮುರ್ತಕ್ಕೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡಂದನಲ್ರಿ. ಅವ ಎಲ್ಲಿ ಬಸ್ ಸ್ಟ್ಯಾಂಡಕ್ಕೆ ಹೋಗಿಲ್ರಿ, ರೈಲ್ವೆ ಸ್ಟೇಷನ್ಗೆ ಹೋಗಿನ್ರಿ. ಅವ ಹೋಗಿ ಒಳ್ಳೆ ಬಂದನ್ರಿ. ಬರೋದ್ರಾಗ ಅವ ಅಂದ, ಏನು ರೀ ಮುತ್ಯಾರ ನಾ ಇಡೀ ಕೊಪ್ಪಳ ತಿರುಗಾಡಿದ್ರೆ ಇಷ್ಟು ರೊಕ್ಕ ಬಂದಿದ್ದಿಲ್ಲ ಎಲ್ಲಮ್ಮಗ, ನೀವೇ ನಮ್ಮೆಲ್ಲಮ್ಮ ಹೊತ್ಕೊಂಡು ಹೋಗಿದ್ರಿ ನಂದ. ಕೈ ಮುಗಿತೀನಿ ಮಾರಯ್ಯ, ಮೊದಲು ಎಲ್ಲಮ್ಮ ತೊಗೊಂಡು ಹೋಗಿ ಅನ್ಯಾನ. ಯಾಕ್ರಿ ಮುತ್ಯಾರ ಹಂಗ್ಯಾಕಂತೀರಿ ಮಾರಯ್ಯ, ಈ ಎಲ್ಲಮ್ಮ ಇರೋದ್ರಿಂದ ನಾನು ಗಂಡು ಸುಗೋಪನ ಮಾಡ್ಯಾರ ಎಲ್ಲರೂ ಅನ್ಯಾನ. ಆ ಉಪಾಧಿ ಇರುವುದರಿಂದ ನನಗೇನಂತ ತಿಳ್ಕೊಂಡಂದ್ರು, ಇವನು ಗುಡ್ಡು ಕೊಂಟಾನ, ಎಲ್ಲಮ್ಮನ ಗುಡ್ಡು ಕೊಂಟಾನ. ಅದಕ್ಕೆ ಉಪಾಧಿ ರಹಿತನಾಗಬೇಕು. ಸಿದ್ದಪ್ಪ ಅಂತಾನ, ನಾನು ಉಪಾಧಿ ರಹಿತನಾಗಬೇಕು ಅಂತ ತಿಳ್ಕೊಂಡು ಅಂದ್ಕೊಂಡು ಏನು ಮಾಡ್ತಾನ, ಎಲ್ಲರಿಗೆ ಕೈ ಮುಗಿತಾನೆ. ಎಲ್ಲರಿಗೆ ಕೈ ಮುಗಿದ ಎಲ್ಲರೂ ಹೊಣಲಿ ಕತ್ತಿದ್ರು. ಹೆಣ್ಮಕ್ಳು ಹೆಣ್ಮಕ್ಳು ತಾಯಂದ್ರೆ ಎಲ್ಲರೂ ಕೂಡಿಕೊಂಡು ಬರ್ತಾರೆ. ಬಂದು ಅಂತಾರೆ ಚಾಂದ್ರ ಚ ಎಲ್ಲರೂ ಬಂದಂತಾರೆ, ಸಿದ್ಧ ಈ ಪುರದ ಪುಣ್ಯವು ಪುರುಷ ರೂಪಿಂದೇ ಹೋಗುತ್ತಿದೆ ಸಿದ್ಧ. ಈ ಪುರದ ಪುಣ್ಯವು ಪುರುಷ ರೂಪಿಂದೆ ಹೋಗುತ್ತಿದೆ ಸಿದ್ಧ. ಪುರದ ಪುಣ್ಯವೋ ಜ್ಞಾನ ಮೂರುತಿಯೇ ಮರೆಯಾಯಿತೆ. ಈ ಪುರದ ಸುಜ್ಞಾನ ಮೂರುತಿಯೇ ಮರೆಯಾಯಿತೆ. ಈ ಪುರದ ಸಂಪತ್ತು ಸರಿದು ಹೋಯಿತೆ. ಸಿದ್ಧ ಹೋಗಬೇಡೋ, ನಿನ್ನ ರೂಪದೊಳಗ ಈ ಪುರದ ಪುಣ್ಯವು ಎಲ್ಲವೂ ಕೂಡ ನಿನ್ನ ರೂಪಿನೊಳಗೆ ಹೋಗ್ತಾ ಇದೆ. ಸಿದ್ಧ ಹೋಗಬೇಡ. ಹೆಣ್ಣು ಮಕ್ಕಳೆಲ್ಲರೂ ಬಂದು ಬೇಡಿಕೊಡ್ತ, ಸಿದ್ದಪ್ಪ ಇರಬೇಕು, ನಮ್ಮೂರಿನೊಳಗೆ ಇನ್ನಷ್ಟು ದಿನಗಳ ಪರ್ಯಂತರ ಇರಬೇಕು. ನಮ್ಮೂರು ಏನಂತ ತಿಳ್ಕೊಂಡಂದ್ರ ನೀ ಇರುವ ತನಕ ಈ ಚಳಕಾಪುರ ಕೈಲಾಸವಾಗಿತ್ತು ಸಿದ್ಧ. ಇದು ಕೈಲಾಸವಾಗಿತ್ತು. ನಾವೆಲ್ಲರೂ ಕೂಡ ಸಿದ್ಧನ ರೂಪದೊಳಗ ಶಿವನನ್ನ ನೋಡಿದವರು ಸಿದ್ಧ. ನೀ ಬಿಟ್ಟು ಹೋದಿ ಅಂತ ತಿಳ್ಕೊಂಡಂದ್ರೆ ಹೆಂಗೋ ಸಿದ್ಧ, ಹೋಗಬೇಡೋ ಸಿದ್ಧ ಅಂತ ತಿಳ್ಕೊಂಡು ದುಃಖಿಸಿ ದುಃಖಿಸಿ ಅಳುತ್ತಾರೆ. ಅಳಬೇಡಿ ಅಂತಾನೆ, ಅಳಬೇಡಿ, ಅಳಲಿಕ್ಕೂ ಹೋಗಬೇಡಿ, ಪರಮಾತ್ಮನೇ ಆಜ್ಞೆ ಆಗಿದೆ, ನಾವು ಹೋಗಬೇಕು ಅಂತಾನೆ. ನಾವು ಹೋಗಬೇಕು ಅಂತ ತಿಳ್ಕೊಂಡು ಎಲ್ಲರಿಗೆ ಕೈ ಮುಗುತ್ತಾನೆ, ಹೇಳುತ್ತಾನೆ ನಾನು ಹಿಂಗೆ ಹೋಗಬೇಕು, ಕಲ್ಯಾಣ ಜಗತ್ತು ಕಲ್ಯಾಣ ಆಗೋದೆ, ಗುರು ದರ್ಶನ ಮಾಡ್ಕೋಬೇಕಾಗ್ಯದ ಅಂತ ತಿಳ್ಕೊಂಡು 1-2 ಹೆಜ್ಜೆ ಊರೊಳಗಿಂದ ಹಿಂಗೆ ಬರ್ತಿದ್ದ. ಅವನ ಜೊತೆಗೆ ಹಾಡಿ ಬೆಳೆದಿರುವಂಥ ಸೋಮ ಭೀಮ ಗೆಳೆಯರು ಬಂದು ಅಂತಾರ, ಸಿದ್ಧ ನೀವು ಹೊಂಟಿ ಅಂದ್ರೆ ನಾನು ಬರ್ತೀವಿ ಅಂದ್ರು. ಸೋಮ ಭೀಮ ನಾವು ಬರ್ತೀವೋ ನಿಮ್ಮ ಜೊತೆಗೆ ಅಂತ ತಿಳ್ಕೊಂಡು ಅಂದಾಗ, ಬರ್ರಿಯಪ್ಪ ನಾವು ನೀ ಗುರು ಶೋಧನೆಗೆ ಹೊಂಟಿದೀಯ, ಪರಮಾತ್ಮನನ್ನು ಅರಿತುಕೊಳ್ಳುವುದಕ್ಕೆ ಹೊಂಟಿ ಅಂದ ಬಳಿಕ ನಾನು ಬರ್ತೀನಿ ಅಂತ ತಿಳ್ಕೊಂಡು ಸೋಮ ಭೀಮ ಅಂದರು. ಆಯ್ತು ಬರ್ರಿಪ್ಪ ಅಂತ ತಿಳ್ಕೊಂಡು ಸೋಮ ಭೀಮರನ್ನು ಕರೆದುಕೊಂಡು ಸಿದ್ದಪ್ಪನವರು ಆ ಚಳಕಾಪುರವನ್ನು ಬಿಟ್ಟು ಹೊರಡ್ತಾರೆ. ನಾಳೆ ದಿವಸ ಮತ್ತು ಯಾವ ಊರಿನೊಳಗೆ ಏನು ಮಾಡ್ತಾರೆ ಅನ್ನುವುದನ್ನು ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು